ಕೂಡ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಗಳಾಗ್ತಾವ. ಸೊ ಅದ್ರಲ್ಲಿ ಫಸ್ಟ್ ಒಂದು ನಾವು ಆಪ್ಟಿಟ್ಯೂಡ್ ನೋಡ್ತಾ ಹೋಗೋಣ, ಆಮೇಲೆ ಸೈನ್ಸ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಒಂದೊಂದು ಟಾಪಿಕ್ಸ್ ಮೇಲೆ. ಸೊ ಫಸ್ಟ್ ಒಂದು ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನ್ ಮೊದಲು? ಸೊ ಇವಾಗ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಅನ್ನೋಕ್ಕಿಂತ ಮುಂಚೆ ಒಂದು ಸಣ್ಣ ಕಾನ್ಸೆಪ್ಟ್ ಐತೆ. ಒಬ್ಬ ಪರ್ಸನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಅವ್ನಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಗಳು ಇರ್ತಾವ. ಸೊ ಮನೆಯಲ್ಲಿ ಅವ ಏನ್ ಮಾಡ್ತಾನ ಅಂದ್ರೆ, ಒಬ್ಬ ದುಡ್ಡು ಇರೋನ್ ಹತ್ರ ಏನ್ ಮಾಡ್ತಾನ, ದುಡ್ಡನ್ನ ಸಾಲ ಮಾಡ್ತಾನ. ಸಾಲ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ದುಡ್ಡನ್ನ ತಗೊಂತಾನ. ಇವಾಗ ಒಂದೇನಂತ ಹೇಳಿದ್ರೆ 100 rupees ಮನಿಯನ್ನ ಏನ್ ಮಾಡ್ತಾನ ಅಂತ ಹೇಳಿದ್ರೆ ತಗೊಳ್ತಾನ. ಸೊ ಕೆಲವು ವರ್ಷಗಳಾದ ನಂತರ, ಒಂದ್ 2 ವರ್ಷನೋ ಅಥವಾ 3 ವರ್ಷನೋ ಅಥವಾ 4-5 ವರ್ಷ ಆದ ನಂತರ ಏನಾಗತ್ತಂದ್ರೆ, ಸೊ ಇವನ್ ಏನ್ ಮಾಡ್ತಾರ ಅಂದ್ರೆ, ಅವ್ನ್ ಎಷ್ಟು ತಂದಿರ್ತಾನಲ್ಲ, ಇವಾಗ 100 rupees ತಂದಿದ್ರೆ 100 rupees ಅದ್ರ ಜೊತೆಗೆ ಒಂದು 50 rupees ಎಕ್ಸ್ಟ್ರಾ ಕೊಡ್ತಾನ. ಸೊ ಅವ್ರು ಮಾತುಕತೆ ಮಾಡ್ಕೊಂಡಿರ್ತಾರೆ. ಸೊ ಈ ತರ ಏನ್ ನಾವ್ ಎಕ್ಸ್ಟ್ರಾ ಮನಿಯನ್ನ ಕೊಟ್ಟಿರ್ತೀವಲ್ಲ, ಇದಕ್ ನಾವ್ ಏನಂತ ಕರಿತೀವಿ ಅಂದ್ರೆ ಇಂಟ್ರೆಸ್ಟ್ ಅಂತ ಕರಿತೀವಿ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಸೊ ಇಷ್ಟು ತಗೊಂಡು ಹೋದ್ರೆ, ಸೊ ಇಷ್ಟು ರುಪೀಸ್ಗೆ ಇಷ್ಟು ಬಡ್ಡಿ ದರ ಅಂತಂದಿರತ್ತ. ಸೊ ಅದ್ರ ಮೇಲೆ ನೀನ್ ಏನ್ ಮಾಡ್ಬೇಕಂದ್ರೆ ನಂಗೆ ಎಕ್ಸ್ಟ್ರಾ ಮನಿಯನ್ನ ಕೊಡ್ಬೇಕು. ಅದನ್ನ ನಾವೇನಂತ ಕರಿತೀವಿ, ಇಂಟ್ರೆಸ್ಟ್, ಸರಳ ಬಡ್ಡಿ ಅಂತ ಕರಿತೀವಿ. ಇವಾಗ ನೋಡ್ರಿ 100 rupees, ಇವಾಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರ, ನೀವು ಹಳ್ಳಿಯಲ್ಲೆಲ್ಲ ಇರ್ಬೋದು, ನೋಡಿರ್ಬೋದು. ಸೊ ಯಾರ್ದೋ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರ ಅಂದ್ರೆ, ಒಂದು 10,000 ಇಲ್ಲ 20,000 rupees ಇಸ್ಕೊಂಡ್ ಬರ್ತಾರ. ಅದಕ್ಕೆ 2 ರೂಪಾಯಿ ಬಡ್ಡಿ ಅಥವಾ 5 ರೂಪಾಯಿ ಬಡ್ಡಿ ಇಲ್ಲ 10 ರೂಪಾಯಿ ಬಡ್ಡಿ ಅಂತಂದ್ ಹೇಳ್ತಾರ. ಕೇಳಿದಿರಾ? ಸೊ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಎಟ್ ಎ ಟೈಮ್ ಕೊಡಕ್ ಆಗಲ್ಲ ಅಂತಂದ್ ಹೇಳಿ ತಿಂಗಳ ಬಡ್ಡಿಯನ್ನ ಮಾತ್ರ ಕಟ್ಕೊಂತ ಹೋಗ್ತಾರ. ಅಂದ್ರೆ ಎಕ್ಸ್ಟ್ರಾ ಏನ್ ಬಂದಿರುತ್ತಲ್ಲ ಅದನ್ನ ಮಾತ್ರ ಏನ್ ಮಾಡ್ತಾರ ಅಂದ್ರೆ ಕಟ್ಕೊಂತ ಹೋಗ್ತಾರ. ಸೊ ಅದನ್ನೇ ಇಲ್ಲಿ ನಮ್ಗೆ ಕ್ಯಾಲ್ಕುಲೇಷನ್ ಮಾಡೋದೈತೆ. ನಿಮ್ಗೆ ಈಸಿಯಾಗಿ ಗೊತ್ತಿರುತ್ತ. ಇವಾಗ ಮನ್ಯಾಗ 10,000 ರೂಪಾಯಿ ತಗೊಂಡ್ ಬಂದಿದಾರ, 2 ರೂಪಾಯಿ ಬಡ್ಡಿ ಹಂಗ ಈ ತಿಂಗಳು ಎಷ್ಟು ತುಂಬಬೇಕು, ಅಂದ್ರೆ ವರ್ಷಕ್ಕೆ ಎಷ್ಟು ತುಂಬಬೇಕು ಅಂತಂದ್ ಹೇಳಿ ನೀವು ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ, ಸೇಮ್ ಅದೇ ತರ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಆ ಕ್ಯಾಲ್ಕುಲೇಷನ್ ನಿಮಗೆ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಿ ನಾವು ಬಿಡಿಸೋಣ. ಇವಾಗ ನೋಡ್ರಿ, ಫಸ್ಟ್ ಒನ್ ಏನಂತ ಹೇಳಿದ್ರೆ ಎಸ್ ಐ ಈಕ್ವಲ್ ಟು ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಎಸ್ ಐ ಅಂತ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ನಾನು ಕನ್ನಡದಲ್ಲಿ ಬರ್ತೀನಿ ನೋಡ್ರಿ. ಸರಳ ಬಡ್ಡಿ. ಸರಳ ಬಡ್ಡಿ ಅಂತ ಹೇಳಿದ್ರೆ ನಾವು ಏನ್ ತಗೊಂಡ್ ಬಂದಿರ್ತೀವಲ್ಲ, ಒಬ್ಬನ ಹತ್ರ ಸಾಲ ತಗೊಂಡ್ ಬಂದಿರ್ತೀವಿ. ಇವಾಗ ಏನಂತ ಹೇಳಿದ್ರೆ, ಇವ್ನು ತುಂಬಾ ಶ್ರೀಮಂತ ಇರ್ತಾನೆ, ಇವನ ಹತ್ರ ನಾನು ಸಾಲ ತಗೊಂಡ್ ಬಂದಿರ್ತೀನಿ, ಒಂದ್ 10,000 ತಗೊಂಡ್ ಬಂದಿರ್ತೇನಲ್ಲ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಸಲು ಅಂತ ಕರಿತೀವಿ. ಅಂದ್ರೆ ಪಿ ಅಂತ ಕರಿತೀವಿ. ಪಿ ಅಂತ ಕರಿತೀವಿ. ಅಂದ್ರೆ ಪಿ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳ್ತೀವಿ, ಅಸಲು ಅಂತ ಹೇಳ್ತೀವಿ. ಇದೇ ತರ ಬರ್ಕೊಡ್ರಿ, ನಿಮ್ಗೆ ಈಸಿ ಆಗತ್ತ. ಅದಾದ ನಂತರ ಎಷ್ಟು ಬಡ್ಡಿ ದರದಾಗ ತಂದಿದ್ದೇವೆ, 2 ರೂಪಾಯಿ ಬಡ್ಡಿನೋ 5 ರೂಪಾಯಿ ಬಡ್ಡಿನೋ ಅಂತ ಹೇಳ್ತೀವಲ್ಲ. ಸೊ ಆ ಬಡ್ಡಿ ದರವನ್ನ ನಾವೇನಂತ ಕರಿತೀನಿ ಅಂದ್ರೆ, ನಾನು ಕನ್ನಡದಲ್ಲಿ ಬಡ್ಡಿ ದರ ಅಂತ ಕರಿತೀನಿ, ಇಂಗ್ಲಿಷ್ ಅಲ್ಲಿ ರೇಟ್ ಅಂತ ಕರಿತೀವಿ. ಎಷ್ಟು ವರ್ಷದವರೆಗೂ ಸಾಲ ತಗೊಂಡ್ ಬಂದಿದ್ದೇವೆ ಅಂತಂದಿರತ್ತಲ್ಲ, ಅದನ್ನ ನಾವು ಟೈಮ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಏನಂತ ಬರಿತೀನಿ ಅಂದ್ರೆ, ಸೊ ಇಲ್ಲಿ ಕೂಡ ನಾನು ಸಮಯ ಅಂತ ಬರಿತೀನಿ, ಸಮಯ ಅಥವಾ ವರ್ಷ. ಸೊ ಅರ್ಥ ಆಯ್ತಾ? ಡಿವೈಡೆಡ್ ಬೈ 100 ಮಾಡ್ತೀವಿ. ಸೊ ಇದೇನಪ್ಪಾ ಅಂದ್ರೆ ನಮ್ದು ಫಾರ್ಮುಲಾ ಅಂತ ಹೇಳ್ತೀವಿ. ಎಸ್ ಐ ಈಕ್ವಲ್ ಟು ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100. ಪಿ ಅಂತಂದ್ ಹೇಳಿದ್ರೆ ಅಸಲು, ಆರ್ ಅಂತಂದ್ ಹೇಳಿದ್ರೆ ಬಡ್ಡಿ ದರ, ಟಿ ಅಂತಂದ್ ಹೇಳಿದ್ರೆ ಎಷ್ಟು ವರ್ಷ ತಗೊಂಡ್ ಬಂದಿದೀವಿ ಅಂತಂದ್ ಹೇಳಿ ಅಲ್ಲೇ ಬರ್ಕೊಡ್ರಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ ನೆಕ್ಸ್ಟ್ ನಾವು ಸಾಲ್ವ್ ಮಾಡುವಾಗ, ಎಷ್ಟು ವರ್ಷ ಅಂತಂದ್ ಹೇಳಿ. ಸೊ ಇದು ಅರ್ಥ ಆಯ್ತಾ? ಅದಾದ ನಂತರ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಓನ್ಲಿ ಬಡ್ಡಿ ಅಷ್ಟೇ ಕೊಡಂಗಿಲ್ಲ. ನಾವ್ ಇನ್ ಕ್ಯಾಲ್ಕುಲೇಷನ್ ಮಾಡಿದ ನಂತರ ನಾವು ಬಡ್ಡಿ ಅಷ್ಟೇ ಕೊಡಂಗಿಲ್ಲ. ಸೊ ಒಂದ್ ವರ್ಷ ಅಂದ್ರೆ ಒಂದ್ ವರ್ಷ ಆದ ನಂತರ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಒಂದ್ ವರ್ಷದವರೆಗೆ ತಗೊಂಡ್ ಬಂದಿದ್ರೆ ಈ 10,000 ಅದಾದ ನಂತರ ಅದ್ರ ಜೊತೆಗೆ ಏನ್ ಮಾಡ್ತೀವಿ, ಎಷ್ಟು ಬಡ್ಡಿ ಆಗಿರುತ್ತಲ್ಲ ಆ ಬಡ್ಡಿಯನ್ನ ಕೊಡ್ತೀವಿ. ಸೊ ಈ ಟೋಟಲ್ ಅಮೌಂಟ್ ಏನಿದೆ ಅಂದ್ರೆ ಟೋಟಲ್ ಬರುತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಮೌಂಟ್ ಅಂತ ಕರಿತೀವಿ. ಅಂದ್ರೆ ಮೊತ್ತ ಅಂತ ಕರಿತೀವಿ. ಟೋಟಲ್ ಎಷ್ಟು ಕೊಡ್ಬೇಕು, ಅವನ ಹತ್ರ ಎಷ್ಟು ಇಸ್ಕೊಂಡ್ ಬಂದಿರ್ತೀವಲ್ಲ ಅದನ್ನು ಕೊಡ್ಬೇಕು, ಅದ್ರ ಜೊತೆಗೆ ಬಡ್ಡಿನೂ ಕೊಡ್ಬೇಕು. ಎರಡನ್ನ ಸೇರಿಸಿದ್ರೆ ಏನ್ ಹೇಳ್ತೀವಿ, ಅದನ್ನ ನಾವು ಅಮೌಂಟ್ ಅಂತಂದ್ ಹೇಳ್ತೀವಿ, ಕನ್ನಡದಲ್ಲಿ ಮೊತ್ತ ಅಂತಂದ್ ಹೇಳ್ತೀವಿ. ಅಂದ್ರೆ ನಾವು ಅಸಲು ಎಷ್ಟು ತಗೊಂಡ್ಬಂದಿವಿ ಅವು, ಅದಾದ ನಂತರ ನೆಕ್ಸ್ಟ್ ಎಷ್ಟು ಬಡ್ಡಿ ಆಗೈತೆ ಅದು. ಸೊ ಎರಡನ್ನ ಸೇರಿಸಿದ್ರೆ ಅಮೌಂಟ್ ಅಂತ ಹೇಳ್ತೀವಿ. ಈ ಎರಡು ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಿ ನಮಗೆ ಕ್ವಶನ್ಸ್ ಗಳನ್ನ ತುಂಬಾ ಕೇಳ್ತಾರ. ಅಗ್ನಿವೀರ ಅಂತಲ್ಲ, ಯಾವುದೇ ಎಕ್ಸಾಮ್ಸ್ ಗಳನ್ನ ತಗೊಟ್ಟು, ಪಿ ಸಿ ಆಗಿರ್ಬೋದು, ಪಿ ಎಸ್ ಐ, ಆಲ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ, ಇವನ್ ಆಲ್ ಮಿಲಿಟರಿ ಎಕ್ಸಾಮ್ಸ್ ಗಳಲ್ಲಿ ಸೊ ಇದನ್ನ ಕೇಳ್ತಾರ. ಇದು ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಒಂದ್ ನೋಡ್ರಿ. ಸೊ ಫಸ್ಟ್ ಒಂದ್ ಕ್ವಶನ್ ನಾನು ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಕೂಡ ನನ್ ಜೊತೆಗೆ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಒಂದ್ ಪೆನ್ನು ಬುಕ್ ನ ಸೈಡ್ ಇಟ್ಕೊಳ್ರಿ, ನನ್ ಜೊತೆನೆ ಮಾಡ್ಬೇಕು. ಸೊ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಿದಿರಲ್ಲ ನನಗೆ ಗೊತ್ತಾಗತ್ತೆ. ಸಮ್ ಪೀಪಲ್ ಇಂಟ್ರೆಸ್ಟ್ ತೋರಿಸ್ತಿದಾರೆ, ಸರ್ ನಮ್ಗೆ ಆ ಟಾಪಿಕ್ಸ್ ಬೇಕು, ಇದು ಬೇಕು ಸರ್, ನಮ್ಗೆ ಕಾಲ್ ಮಾಡ್ಬಿಟ್ಟು ತುಂಬಾ ಕೇಳ್ತಿದಾರೆ. ಬಟ್ ಅದ್ರ ಇನ್ ಕೆಲವರು ನೋಡ್ತಾ ಇದಾರಲ್ಲ ನನ್ಗೆ ಗೊತ್ತಿಲ್ಲ. ಸೊ ನಿಮ್ಗೆ ನಾನು ಯಾವ ತರ ಇದು ಮಾಡ್ತಿದ್ದೀನಲ್ಲ, ಎಷ್ಟು ಇಂಟ್ರೆಸ್ಟ್ ತೋರಿಸಿ ಅಷ್ಟೇ ಇಂಟ್ರೆಸ್ಟ್ ನ ನೀವು ಕೂಡ ಸ್ಟಡಿ ಬಗ್ಗೆ ತೋರಿಸ್ರಿ, ಆರಾಮಾಗಿ ಜಾಬ್ ಆಗ್ತೀರಾ. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯಿರಿ ಅಂತಂದ ಹೇಳಿದ್ರೆ, ಸಿಂಪಲ್ ಇಂಟ್ರೆಸ್ಟ್ ಅಂತಂದ ಹೇಳಿದ್ರೆ ಎಸ್ ಐ ಬರ್ಕೊಡ್ರಿ, ಕನ್ನಡದಲ್ಲೇ ಬರ್ಕೊಡ್ರಿ. ಎಸ್ ಐ ಅಂತಂದ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿಯನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸರಳ ಬಡ್ಡಿ. ಇಲ್ಲಿ ಏನ್ ಕೊಟ್ಟಿದಾನ, ಪಿ ಅಂತಂದ ಹೇಳಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕೊಟ್ಟಿದಾನ, ಅಂದ್ರೆ ಅಸಲನ್ನ ಕೊಟ್ಟಿದಾನ. ಎಸ್, 12,000 ಈಗ ಒಬ್ಬನ ಹತ್ರ ಹೋಗ್ಬಿಟ್ಟು ಏನ್ ಮಾಡಿದ ಅಂತ ಹೇಳಿದ್ರೆ 12,500 ರೂಪಾಯಿನ ಏನ್ ಮಾಡಿದಾನ, ತಗೊಂಡ್ ಬಂದಿದಾನ. ಅದನ್ನ ನಾವೇನಂತ ಕರಿದ್ವಿ, ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಅಸಲು ಅಂತ ಕರಿದ್ವಿ. ಎಷ್ಟು ಬಡ್ಡಿ ದರದಾಗ ತಗೊಂಡ್ ಬಂದೆ, ಈ ತರ ಪರ್ಸೆಂಟೇಜ್ ಬಂತಂತ ಹೇಳಿದ್ರೆ ಅದು ಬಡ್ಡಿ ದರ ಅಂತ ಅನ್ಕೊಳ್ಳೋದು. ಎಷ್ಟು ಬಡ್ಡಿ ದರದಾಗ ತಂದಿದಾನ,
5% ಬಡ್ಡಿ ದರದ ತಂದಿದೆ, ಅದನ್ನ ನಾವೇನಂತ ಕರೆದ್ವಿ, ರೇಟ್ ಅಂತ ಕರೆದ್ವಿ, ಎಸ್ ಆರ್ ಅಂತ ಹೇಳ್ತೀವಿ. ಸೊ ಅದಾದಂದ್ರೆ ಎಷ್ಟು ವರ್ಷ ತಗೊಂಡ್ ಬಂದ, 4 ವರ್ಷದವರೆಗೂ ತಗೊಂಡ್ ಬಂದ, 4 ವರ್ಷದವರೆಗೂ ಏನ್ ಮಾಡ್ದ, ತಗೊಂಡ್ ಬಂದ. ಅಂದ್ರೆ ನಾವು ಇವಾಗ ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಎಷ್ಟು ಬಡ್ಡಿ ಆಯ್ತು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಸ್ ಕ್ಯಾಲ್ಕುಲೇಷನ್ ಮಾಡ್ರಿ ಇವಾಗ ನೋಡೋಣ. ಇದು ಬಡ್ಡಿಯನ್ನ ಕಂಡುಹಿಡಿಯೋ ಫಾರ್ಮುಲಾ ಏನು, ಎಸ್ ಐ ಈಕ್ವಲ್ ಟು, ಕನ್ನಡದಲ್ಲೇ ಬರೀರಿ ಪರವಾಗಿಲ್ಲ, ಕನ್ನಡದಲ್ಲೇ ಬರಲಿ, ಪಿ ಇಂಟು ಆರ್ ಇಂಟು ಟಿ ಇಂಟು ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100 ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಸರಳ ಬಡ್ಡಿ ಈಕ್ವಲ್ ಟು ಅಸಲು ಬಡ್ಡಿ ದರ ಇಂಟು ವರ್ಷ ಡಿವೈಡೆಡ್ ಬೈ 100 ಅಂತ ಹೇಳ್ತೀವಿ. ಇಲ್ಲೆಲ್ಲ ಫಿಲ್ ಮಾಡ್ಕೊಂತ ಹೋಗ್ರಿ, ಎಷ್ಟಿದೆ ಪ್ರಿನ್ಸಿಪಲ್ ಅಮೌಂಟ್, ಎಷ್ಟಿದೆ ಅಸಲು 12,500 ರೂಪಾಯಿ ಐತೆ, ಎಸ್ ಇಂಟು ಅದಾದ ಬಡ್ಡಿ ದರ ಎಷ್ಟೈತಿ, 5% ಐತೆ. ಆಮೇಲೆ ನೆಕ್ಸ್ಟ್ ಟೈಮ್ ಎಷ್ಟೈತೆ, 4 ವರ್ಷ ಐತೆ, ಡಿವೈಡೆಡ್ ಬೈ 100 ಮಾಡ್ತೀವಿ. ಸೊ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಈ 2 0 ಕ್ಯಾನ್ಸಲ್ ಆಯ್ತು ನೋಡ್ರಿ. ತುಂಬಾ ಸಿಂಪ್ಲಿಫಿಕೇಶನ್ ಅನ್ನ ಎಷ್ಟಾಗತ್ತ ಅಷ್ಟು ಕಡಿಮೆ ಮಾಡ್ಕೋಬೇಕು. ಸೊ ಇವಾಗ ಎಷ್ಟು ಉಳಿತು ನೋಡ್ರಿ, ಸೊ 125 ಇಂಟು 5 ಇಂಟು 4 ಎಷ್ಟಾಗತ್ತ ನೋಡ್ರಿ. ಸೊ ನಿಮಗೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಕ್ ಆಗಲ್ಲ ಸರ್, ತುಂಬಾ ದೊಡ್ಡದೈತೆ ಇದು ಅಂತ ಹೇಳಿದ್ರೆ ಸಿಂಪಲ್ ಆಗಿ 125 ಇಂಟು 5 ಮಾಡ್ರಿ, ಇಲ್ಲ 4 ಮಾಡ್ರಿ. 4 ಮಾಡ್ರಿ, 4 5 20, 4 2 8, 2 10, ಆಮೇಲೆ 4 1 4 5. ಸೊ ಇನ್ನೊಂದು ಉಳಿತು. ಸೊ ಇವೆರಡು ಕ್ಯಾಲ್ಕುಲೇಷನ್ ಆಯ್ತು, ಇನ್ನೊಂದು ಉಳಿತು 5 ಇಂಟು 5 ಮಾಡ್ರಿ, 5 0 0, 5 0 0, 5 5 25. ಟೋಟಲ್ ಆಗಿ ಎಷ್ಟಾಯ್ತು, 2,500 ರೂಪಾಯಿ ಆಯ್ತು. ಸೊ ಇದೇನು 2,500 ರೂಪಾಯಿ, ಇದು ಬಡ್ಡಿ. ಸೊ ಇಷ್ಟು ಬಡ್ಡಿಯನ್ನ 4 ವರ್ಷ ಆದ ನಂತರ ಏನಾಯ್ತು ಅಂತಂದ ಹೇಳಿದ್ರೆ 2,500 ರೂಪಾಯಿ ಬಡ್ಡಿ ಆಗತ್ತ. ಸೊ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಅವನಿಗೆ ಕೊಡ್ಬೇಕಾಗತ್ತೆ ನೋಡ್ರಿ. ಇದು ಬಡ್ಡಿಯನ್ನ ಕಂಡುಹಿಡಿಯೋದು. ನಾನು ಇವಾಗ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಓನ್ಲಿ ಬಡ್ಡಿಯನ್ನ ಕಂಡುಹಿಡಿಯೋ ಪ್ರಾಬ್ಲಮ್ ಅನ್ನ ಹಾಕಿದೀನಿ. ಇವಾಗ ನಾನು ಟೋಟಲ್ ಎಷ್ಟು ಕೊಡ್ಬೇಕು ಅವ್ನಿಗೆ ಅದನ್ನ ಹೇಳ್ರಿ ನೋಡೋಣ. ನಾವು ಬಡ್ಡಿಯನ್ನ ಕಂಡುಹಿಡಿದ್ವಿ, ನಾವು ಟೋಟಲ್ ಎಷ್ಟು ಕೊಡ್ಬೇಕು ಅವನಿಗೆ ಅಂದ್ರೆ ಟೋಟಲ್ ಮೊತ್ತ ಅಮೌಂಟ್ ಅನ್ನ ಎಷ್ಟು ಕೊಡ್ಬೇಕು, ಒಂದು ಪ್ರಿನ್ಸಿಪಲ್ ಅಮೌಂಟ್ ಅವನ ಹತ್ರ ಏನ್ ಇಸ್ಕೊಂಡ್ ಬಂದಿರ್ತೀವಿ ಅದನ್ನ ಕೊಡ್ಬೇಕು, ಅದ್ರ ಜೊತೆಗೆ ಈ ಬಡ್ಡಿಯನ್ನ ಕೊಡ್ಬೇಕು. ಎಷ್ಟು ಬಡ್ಡಿ ಆಗಿತ್ತು ಅಷ್ಟು, ಅಂದ್ರೆ ಟೋಟಲ್ ಎಷ್ಟಾಗತ್ತ 12,500. ಅದಾದ ನಂತರ ನೆಕ್ಸ್ಟ್ ಪ್ಲಸ್ 2,500. ಟೋಟಲ್ ಆಗಿ ಎಷ್ಟು ಕೊಡ್ಬೇಕಾಗತ್ತಪ್ಪ ಅಂತಂದ ಹೇಳಿದ್ರೆ ನಾನು 15,000 ರೂಪಾಯಿ ಕೊಡ್ಬೇಕಾಗತ್ತೆ. ಕರೆಕ್ಟ್, ಎಲ್ರಿಗೂ ಅರ್ಥ ಆಯ್ತಾ? ಸೊ ಎಲ್ರಿಗೂ ಅರ್ಥ ಆಯ್ತಿಲ್ಲ? ಓಕೆ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಇದು ನಿಮ್ ಕ್ವಶನ್. ಇವಾಗ ಸೇಮ್ ಅದೇ ತರ ಕಂಡುಹಿಡ್ಬೇಕು ಇವಾಗ ನೀವು. ಸೊ ಏನೇನ್ ಕೊಟ್ಟಿದ್ದ ನೋಡ್ರಿ, ಸೊ ಅದನ್ನ ನೀವು ಕಂಡುಹಿಡ್ಬೇಕು. ಇವಾಗ ಕಂಡುಹಿಡಿತೀರಾ? ಎಸ್. ಕಂಡುಹಿಡಿಯಕ್ಕಿಂತ ಮುಂಚೆ ನೋಡ್ರಿ, ಇವಾಗ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನ ಮಾಡ್ತೀನಿ. ನೆಕ್ಸ್ಟ್ ಒಂದು ನೀವು ಕಂಡುಹಿಡಿಯೋರಂತ. ಇವಾಗ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕಂಡುಹಿಡಿರಿ ಅಂತ ಹೇಳಿದಾನೆ. ಅಂದ್ರೆ ಇಲ್ಲಿ ಏನ್ ಕಂಡುಹಿಡಿ ಅಂತ ಹೇಳಿದಾನೆ ಅಂದ್ರೆ ಅಸಲನ್ನ ಕಂಡುಹಿಡಿರಿ ಅಂತ ಹೇಳಿದಾನೆ. ಏನ್ ಕಂಡುಹಿಡಿಯೋದ, ಅಸಲ್ ನಾವ್ ಎಷ್ಟು ತಗೊಂಡ್ ಬಂದಿದೀವಿ ಅವನ ಹತ್ರ ಕಂಡುಹಿಡಬೇಕು. ಅಂದ್ರೆ ನಾವ್ ಇವಾಗ ನೋಡ್ರಿ, ಅವ್ನು ಏನೇನ್ ಕೊಟ್ಟಿದ್ದಾನೆ ನಮ್ಗ, ಸರಳ ಬಡ್ಡಿಯನ್ನ ಕೊಟ್ಟಿದ್ದಾನೆ, ಎಸ್ ಐ ಅನ್ನ ಕೊಟ್ಟಿದ್ದಾನೆ. ಸರಳ ಬಡ್ಡಿ ನಾವು 100 ರೂಪಾಯಿ ಅವ್ನ್ ಕೊಡ್ತೀವಿ, ಎಕ್ಸ್ಟ್ರಾ ಕೊಡ್ತೀವಿ. ಎಕ್ಸ್ಟ್ರಾ ಅಮೌಂಟ್ ಏನ್ ಬರುತ್ತಲ್ಲ, ನಾವು 100 ರೂಪೀಸ್ ಎಕ್ಸ್ಟ್ರಾ ಕೊಡ್ತೀವಿ ಅವ್ನಿಗೆ. ಸೊ ಅದಾದ ನಂತರ ಬಡ್ಡಿ ದರ ಎಷ್ಟೈತಿ, 5% ಐತಿ. ಆರ್ ಎಷ್ಟೈತಿ, 5% ಐತಿ. ಎಷ್ಟು ವರ್ಷ ತಗೊಂಡ್ಬಂದೇವು, 2 ವರ್ಷ. ಸೊ ಒಂದ್ ಅಮೌಂಟ್ ಅನ್ನ ನಾವೇನ್ ಮಾಡಿದೇವಿ ಅಂದ್ರೆ ಒಬ್ಬಂತಾಗ ತಗೊಂಡ್ ಬಂದಿದ್ದೇವಿ, ಸಾಲ ತಗೊಂಡ್ ಬಂದಿವಿ 5% ಬಡ್ಡಿ ಒಳಗ 2 ವರ್ಷ ತಗೊಂಡ್ ಬಂದಿದೀವಿ. 2 ವರ್ಷ ಆದ ನಂತರ ನಾವ್ ಏನ್ ಮಾಡ್ಬೇಕಂದ್ರೆ, ನಾವು ಎಷ್ಟು ಅಸಲು ತಗೊಂಡ್ ಬಂದಿದೀವಲ್ಲ ಅದಾದ ನಂತರ ಅದ್ರ ಜೊತೆಗೆ 100 ರೂಪೀಸ್ ನಾವ್ ಎಕ್ಸ್ಟ್ರಾ ಕೊಡ್ಬೇಕು. ಎಷ್ಟು ಬಡ್ಡಿ ಆಗೈತೆ, 100 ರೂಪೀಸ್ ಬಡ್ಡಿ ಆಗೈತೆ. ಅಂದ್ರೆ ನಾವು ಅಸಲು ಎಷ್ಟು ತಗೊಂಡ್ ಬಂದಿದೀವಿ ಅಂತ ಕ್ವಶನ್ ಕೇಳಿದಾರೆ. ಇವಾಗ ನಾವು ಬರಿಬೇಕು, ನಮಗೇನೋ ಒಂದೇ ಫಾರ್ಮುಲಾ, ಎಸ್ ಐ ಈಕ್ವಲ್ ಟು ಪಿ ಇಂಟು ಆರ್ ಇಂಟು ಟಿ. ಪಿ ಅಂದ್ರೆ ಅಸಲು, ಆರ್ ಅಂದ್ರೆ ಬಡ್ಡಿ ದರ, ಟಿ ಅಂತಂದ ಹೇಳಿದ್ರೆ ವರ್ಷ, ಇಂಟು ಡಿವೈಡೆಡ್ ಬೈ 100 ಅಂತಂದ್ ಹೇಳ್ತೀವಿ. ನೋಡ್ರಿ ಅಸಲು ಏನ್ ಮಾಡಿದಾರ ಕೇಳಿದಾರ, ಅಸಲು ಹಂಗ ಬರ್ಕೊಡ್ರಿ, ಪಿ ಅಂತಾನೆ ಬರ್ಕೊಡ್ರದ್ನ. ಏನ್ ಕೊಟ್ಟಿದಾನ, ಬಡ್ಡಿ ದರ ಕೊಟ್ಟಿದಾನ, ಎಸ್ ಐ ಕೊಟ್ಟಿದಾನ, ಇದನ್ನ 100 ರೂಪೀಸ್ ಇಲ್ಲಿ ಬರೀರಿ. ಸೊ ಅದಾದ ನಂತರ ಇಂಟು ನೋಡ್ರಿ ಬಡ್ಡಿ ದರ ಎಷ್ಟು ಕೊಟ್ಟಿದಾನ, 5% ಕೊಟ್ಟಿದಾನ. ಆಮೇಲೆ ಎಷ್ಟು ವರ್ಷ, 2 ವರ್ಷ, ಡಿವೈಡೆಡ್ ಬೈ 100 ಅಂತ ಬರಿತೀವಿ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ಬೇಕು. ಇವಾಗ ಇದನ್ನ ನೋಡ್ರಿ, ಈ ಕಡೆ ತಗೊಂಡ್ ಹೋಗ್ರಿ, 100 ಅನ್ನ ಆ ಕಡೆ ತಗೊಂಡ್ ಹೋದ್ರಿ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ ಹೋದ್ರೆ, ಸೊ ಇದು ಡಿವೈಡೆಡ್ ಬೈ ಇದೆಯಲ್ಲ, ಇಲ್ಲಿ ಹೋದ ತಕ್ಷಣ ಏನಾಗತ್ತ, ಅದು ಇಂಟು ಆಗತ್ತ. ಅಂದ್ರೆ 100 ಇಂಟು 100 ಈಕ್ವಲ್ ಟು ಪಿ ಇಂಟು 5 2 10 ಆಗತ್ತ. ಸಾಲ್ವ್ ಮಾಡ್ಕೊಂತ ಹೋಗೋಣ. ಇವಾಗ ಪಿ ಕೇಳಿದಾನಲ್ಲ, ಇವಾಗ ನಾವು 10 ಅನ್ನ ಈ ಕಡೆ ತಗೊಂಡ್ ಬರ್ಬೇಕು. ಇಲ್ಲಿ ಮುಂದ್ಗಡೆ ಏನಿದೆ, ಮಲ್ಟಿಪ್ಲಿಕೇಶನ್ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದ್ರೆ, ಈ ಕಡೆ ಹೋದ್ರೆ ಏನಾಗತ್ತ, ಡಿವೈಡೆಡ್ ಬೈ ಆಗತ್ತ. ಇವಾಗ ಬರ್ಕೊಡ್ರಿ, ಟೋಟಲ್ ಆಗಿ ಪಿ ಈಕ್ವಲ್ ಟು 100 ಇಂಟು 100 ಡಿವೈಡೆಡ್ ಬೈ 10 ಆಗತ್ತ. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಗತ್ತ, 11 10 100 ಆಗತ್ತ. ಸೊ ಟೋಟಲ್ ಆಗಿ 100 ಇಂಟು 10 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ, 1000 ರೂಪಾಯಿ ಆಗತ್ತ. ಅಂದ್ರೆ ಟೋಟಲ್ ಅಸಲು ಎಷ್ಟಾಗತ್ತ, 1000 ರೂಪಾಯಿ. ನಾವು ಅಸಲನ್ನ 1000 ರೂಪಾಯಿ ಅಸಲನ್ನ ತಗೊಂಡ್ ಬಂದಿದೀವಿ. ಇವಾಗ ಅವನ ಹತ್ರ ಹೋಗ್ಬಿಟ್ಟು ಸಾಲ ತಗೊಂಡ್ ಬಂದಿದೀವಿ. ಎಷ್ಟು % ಬಡ್ಡಿ ಒಳಗಡೆ, 5% ಬಡ್ಡಿ ದರದೊಳಗಡೆ. ಎಷ್ಟು ವರ್ಷ, 2 ವರ್ಷ ತಗೊಂಡ್ ಬಂದಿದೀವಿ. ನಾವು ಎಷ್ಟು ಬಡ್ಡಿ ದರ ಆಗತ್ತಂತ, ಎಷ್ಟು ಬಡ್ಡಿ ಆಗತ್ತಂತ ಕೇಳಿದ್ರೆ
100 rupees ಆಗತ್ತ. ಟೋಟಲ್ ಅಮೌಂಟ್ ಎಷ್ಟು ಕೊಡ್ಬೇಕಾಗತ್ತ ನಾವು ಅವ್ನಿಗೆ? ಸೊ 100 rupees ಎಕ್ಸ್ಟ್ರಾ ಕೊಡ್ಬೇಕ ಅವಂಗ. ನಾವು ಎಷ್ಟು ತಗೊಂಡ್ ಬಂದಿದ್ದೀವಿ? 1000 ರೂಪಾಯಿ ತಗೊಂಡು ಬಂದಿದ್ದೀವಿ. ಎರಡು ಸೇರಿಸಿದ್ರೆ ಎಷ್ಟಾಗತ್ತ? 1100 ರೂಪಾಯಿ ನಾವು ಏನ್ ಮಾಡ್ಬೇಕಾಗತ್ತೆ? ರಿಟರ್ನ್ 2 ವರ್ಷ ಆದ ನಂತರ ಕೊಡ್ಬೇಕಾಗತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಇವಾಗ ನಿಮಗೆ ಏನಂತಂದ್ ಹೇಳಿದ್ರೆ ಇದು ಕ್ವಶನ್. ಇವಾಗ ನೀವೇನ್ ಮಾಡ್ಬೇಕು? ವಿಡಿಯೋ ಪಾಸ್ ಮಾಡ್ಬೇಕು. ಸೊ ಇದನ್ನ ಸಾಲ್ವ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ವಿಡಿಯೋ ಆನ್ ಮಾಡಿ ಮತ್ತೆ ವಿಡಿಯೋಸ್ ಅನ್ನ ನೋಡ್ಬೇಕು. ಸೊ ನೀವೆಲ್ಲ ಆಲ್ರೆಡಿ ಸೋಲ್ಜರ್ಸ್, ಆಲ್ರೆಡಿ ಫಿಸಿಕಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಂದಿದ್ದೀರಿ. ಸೊ ನೀವು ಮೋಸ ಮಾಡಲ್ಲ ಅಂತ ನಾನು ಅನ್ಕೊಂಡಿದೀನಿ. ಇದನ್ನ ಪಾಸ್ ಮಾಡಿ ಇದನ್ನ ಸಾಲ್ವ್ ಮಾಡಿ, ಸೊ ಆಮೇಲೆ ನೀವು ವಿಡಿಯೋ ನೋಡ್ಬೇಕು. ಒನ್ ಟೈಮ್ ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹಿಂದ್ಗಡೆ ಆಗಿರೋ ವಿಡಿಯೋವನ್ನೇ ನೋಡ್ಬೇಕು. ಹಿಂದ್ಗಡೆ ಏನ್ ಪ್ರಾಬ್ಲಮ್ ಆಗೈತಲ್ಲ, ಹಿಂದ್ಗಡೆ ಪ್ರಾಬ್ಲಮ್ ಮಾಡಿದ್ವಲ್ಲ ಸಾಲ್ವ್, ಅದನ್ನ ನೋಡಿ ಆಮೇಲೆ ಇದನ್ನ ನೀವು ಕಂಪಲ್ಸರಿ ಮಾಡ್ಲೇಬೇಕು ಪ್ರತಿಯೊಬ್ರು. ಎಸ್. ಸೊ ಮಾಡಿದ ನಂತರ ಆಮೇಲೆ ವಿಡಿಯೋ ಕರೆಕ್ಟ್ ಆಗಿದೆಯಲ್ಲ ನೋಡ್ಕೊಂತ ಹೋಗ್ರಿ. ನೋಡ್ರಿ, ಸೊ ಇಲ್ಲಿ ಏನ್ ಕೇಳಿದಾನ? ಪ್ರಿನ್ಸಿಪಲ್ ಕೇಳಿದಾನ. ಆಗ್ಲೇ ಫಸ್ಟ್ ಪ್ರಾಬ್ಲಮ್ ಇತ್ತಲ್ಲ ಆ ತರ. ಏನ್ ಕೇಳಿದಾನೆ? ಸೆಕೆಂಡ್ ಪ್ರಾಬ್ಲಮ್ ತರ, ಸಾರಿ ಸೆಕೆಂಡ್ ಪ್ರಾಬ್ಲಮ್ ತರ ಕೇಳಿದ. ಪ್ರಿನ್ಸಿಪಲ್ ಕೇಳಿದಾನ. ಸೊ ಏನೇನ್ ಕೊಟ್ಟಿದಾನ? ಸರಳ ಬಡ್ಡಿಯನ್ನ ಕೊಟ್ಟಿದಾನ. ಎಸ್. ಸೊ ಅದಾದ ನಂತರ ರೇಟ್ ಕೊಟ್ಟಿದಾನ 2%. ಆಮೇಲೆ ಏನ್ ಕೊಟ್ಟಿದಾನ? ಎಷ್ಟು ವರ್ಷ ಅಂತ ಕೊಟ್ಟಿದಾನ. ಸೊ ನಮ್ಗೆ ಏನ್ ಕೇಳಿದಾನ? ಅಸಲನ್ನ ಎಷ್ಟು ತಗೊಂಡು ಬಂದೀವಿ ನಾವು ಅಂತ ಕೇಳಿದೆವು. ಇವಾಗ ಫಾರ್ಮುಲಾ ಹಾಕ್ರಿ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100 ಅಂತಂದ್ ಹೇಳ್ತೀವಿ. ನೋಡಿ, ಪ್ರತಿ ಸಾರಿ ಹೇಳ್ತೀನಿ, ಬರ್ಕೊಟ್ರಲ್ಲೇ ಮೇಲ್ಗಡೆ. ಪಿ ಅಂದ್ರೆ ಅಸಲು, ಆರ್ ಅಂದ್ರೆ ಬಡ್ಡಿ ದರ, ಟಿ ಅಂದ್ರೆ ವರ್ಷ. ಸೊ ಎಸ್ ಐ ಅಂತಂದ ಹೇಳಿದ್ರೆ ಬಡ್ಡಿ, ಸರಳ ಬಡ್ಡಿ. ಬಡ್ಡಿ ಅಂತ ಹಾಕೊಬಿಡ್ರಿ, ಸರಳ ಬಡ್ಡಿ ಅಂತ ಹಾಕೊಡ್ರಿ. ನೋಡ್ರಿ ಟೋಟಲ್ ಆಗಿ ಎಷ್ಟಾಗತ್ತೆ ಈಗ? ಪಿ ನ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ನಮ್ ಕ್ವಶನ್ ಕೇಳಿದಾನ. ಸೊ ಎಸ್ ಐ ಎಷ್ಟು ಕೊಟ್ಟಿದಾನ? 1200 rupees ಕೊಟ್ಟಿದಾನ. ಸೊ ಅದಾದ ನಂತರ ಆರ್ ಎಷ್ಟಿದೆ? 2% ಐತೆ. ಬಡ್ಡಿ ದರ ಎಷ್ಟೈತಿ? 2%. ಎಷ್ಟು ವರ್ಷದವರೆಗೂ? 10 years ವರೆಗೂ. ಡಿವೈಡೆಡ್ ಬೈ 100 ಅಂತಂದ್ ಹೇಳ್ತೀವಿ. ಇಲ್ಲೇ ಕ್ಯಾಲ್ಕುಲೇಷನ್ ಮಾಡ್ರಿ. 10 10 ಹೋಯ್ತು. 2 2 ಸೊ ಇಲ್ಲಿ ಮೇಲ್ಗಡೆ ಏನ್ ಉಳಿತು? ಇಲ್ಲಿ ನೋಡ್ರಿ, ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ 1200 ಉಳಿತು, ಮೇಲ್ಗಡೆ ಪಿ ಉಳಿತು ಡಿವೈಡೆಡ್ ಬೈ 5. ಸೊ ಇವಾಗ 5 ಈ ಕಡೆ ಹೋದ್ರೆ ಇದು ಹಿಂದ್ಗಡೆ, ಕೆಳಗಡೆ ಏನಿದೆ ರೈಟ್ ಹ್ಯಾಂಡ್ ಸೈಡ್ ಡಿವೈಡೆಡ್ ಬೈ ಐತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಹೋದ್ರೆ ಏನಾಗುತ್ತೆ? ಇದು ಮಲ್ಟಿಪ್ಲಿಕೇಶನ್ ಆಗತ್ತೆ. ಸೊ ಪಿ ಈಕ್ವಲ್ ಟು ಏನಂತ ಬರ್ಕೊಂತೀವಿ? 1200 ಇಂಟು 5 ಅಂತ ಬರ್ಕೊಂತೀವಿ. ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ, ಎಷ್ಟಾಗತ್ತ? 6000 rupees ಆಗತ್ತೆ. ಕರೆಕ್ಟಾ? ಸೊ ನಿಮ್ ಕ್ಯಾಲ್ಕುಲೇಷನ್ ಇದನ್ನು ಮಾಡಕ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಈ ತರನೇ ಕ್ಯಾಲ್ಕುಲೇಷನ್ ಮಾಡ್ರಿ. 5 0 0 5 0 0 5 2 10 5 1 5 6. ಸೊ 6000 ರೂಪಾಯಿ ಏನಾಗತ್ತೆ ಅಂತಂದ ಹೇಳಿದ್ರೆ ಅಸಲಾಗತ್ತ. ನಾವ್ ಎಷ್ಟು ಅಮೌಂಟ್ ಅನ್ನ ಅವ್ನು ಕೊಡ್ಬೇಕಾಗತ್ತ ನಾವು ಟೋಟಲ್ ಆಗಿ? ಯಾರ ಹತ್ರ ಇಸ್ಕೊಂಡ್ ಬಂದಿದೇವಲ್ಲ ಅವನ ಹತ್ರ ಹೋಗಿ 6000 ಕೊಟ್ರ ಆಗತ್ತೇನ? ಅಸಲೇ ಇಸ್ಕೊಂಬಂದ್ ಅಸಲ ಕೊಟ್ಟಂಗ ಆಯ್ತು. ಮತ್ ಬಡ್ಡಿ ದರ ಐತ್ಲ 2% ದಂಗ 10 ವರ್ಷದವರೆಗೂ ಎಷ್ಟಾಗತ್ತ? 1200 ಆಗತ್ತ. ಅಂದ್ರೆ ನಾವು ಟೋಟಲ್ ಆಗಿ ಅವ್ನಿಗೆ ಎಷ್ಟು ಮೊತ್ತವನ್ನ ಕೊಡ್ಬೇಕಂದ್ರೆ, ಅಮೌಂಟ್ ಅನ್ನ ಕೊಡ್ಬೇಕಂದ್ರೆ 6000 ಪ್ಲಸ್ 1200, ಟೋಟಲ್ ಆಗಿ ಎಷ್ಟಾಗತ್ತ? 7200 ರೂಪಾಯಿ ಕೊಡ್ಬೇಕಾಗತ್ತ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ಎಸ್. ನಿಮ್ಗೆ ಎಲ್ರಿಗೂ ಆನ್ಸರ್ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಬಂದಿದೆಯಲ್ಲ? ಎಸ್. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ. ಈಗ ಅರುಣ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ, ಒಬ್ಬ ಪರ್ಸನ್ ಇದಾನ, ಅರುಣ್ ಅಂತಂದ ಹೇಳಿದಾನ. ಅರುಣ್ ಏನಿದೆ ಅಂತಂದ ಹೇಳಿದ್ರೆ ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ 10,000 ರೂಪಾಯಿ ಹೋಗಿ ಡೆಪಾಸಿಟ್ ಮಾಡ್ತಾನೆ. ಎಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತಾನ? ಬ್ಯಾಂಕ್ ಅಂತ ಅನ್ಕೊಟ್ಟು. ಸೊ ಇಲ್ಲಿ ಹೋಗಿ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಬ್ಯಾಂಕ್ ಹೋಗಿ 10,000 rupees ಏನ್ ಮಾಡ್ತಾನ ಅಂದ್ರೆ ಡೆಪಾಸಿಟ್ ಮಾಡ್ತಾನ. ಅಂದ್ರೆ ಅವ್ನ್ ಬ್ಯಾಂಕಿಗೆ ಸಾಲ ಕೊಟ್ಟಂಗ, ಹಂಗೆ ಅನ್ಕೊಡ್ರಿ. ಇವೇನ ಇಂತಾಗ ರೊಕ್ಕಿತ್ತು ಅವ್ನು ಹೋಗಿ ಕೊಟ್ಟಿದಾನ. ಸೊ ಎಲ್ಲಿ ಕೊಟ್ಟಿದಾನ? ಬ್ಯಾಂಕಿಗೆ ಕೊಟ್ಟಿದಾನ ಅಂತ ತಿಳ್ಕೊಟ್ಟು. ಬ್ಯಾಂಕ್ ಕೊಟ್ಟಿದ ಅಂತಂದ ಹೇಳಿದ್ರೆ ಅವ್ನು ಸಾಲ ಕೊಟ್ಟಂಗ. ಎಷ್ಟು ಕೊಟ್ಟ? ಅಸಲು ಎಷ್ಟು ಕೊಟ್ಟ? 10,000 ರೂಪಾಯಿ. ಅಂದ್ರೆ ಇದನ್ನ ನಾವೇನಂತ ಬರ್ಕೊಂತೀವಿ? ಪಿ ಅಂತ ಬರ್ಕೊಂತೀವಿ. ನಾ ಎರಡರಲ್ಲೂ ಬರಿತೀನಿ. ಅದಾದ ನಂತರ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years. ನೋಡ್ರಿ, ಸೊ ನೋಡ್ರಿ, ಅರುಣ್ ಡೆಪಾಸಿಟೆಡ್ 10,000 at a simple interest for 2 years. ಇಲ್ಲಿ ಏನಿದು 2 years ಅಂತಂದ ಹೇಳಿದ್ರೆ, ಎಸ್ 2 years ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಟೈಮ್ ಈಕ್ವಲ್ ಟು ಎಷ್ಟು ಕೊಟ್ಟಿದಾನ? 2 years ಕೊಟ್ಟಿದಾನ. ಹ್ಯಾಡ್ ದ ಇಂಟ್ರೆಸ್ಟ್ ಬಿನ್ 2%, ಈ ತರ ಪರ್ಸೆಂಟ್ ತರ ಬಂತಂತ ಹೇಳಿದ್ರೆ ಅದನ್ನ ಸಿಂಪಲ್ ಆಗಿ ಬರ್ಕೊಂಡ್ ಬಿಡೋದು. ಈ ತರ 2% ಆರ್ ಕೊಟ್ಟಿದಾನ ಅಂದಾಗ ಹೌ ಮಚ್ ಅಮೌಂಟ್ ಹಿ ವುಡ್ ಹ್ಯಾವ್ ಗಾಟ್ ಅಂತಂದ್ ಕೇಳಿ. 2 ವರ್ಷ ಆದ ನಂತರ ಅವ್ನು ಬ್ಯಾಂಕ್ ಇಂದ ಎಷ್ಟು ತಗಸ್ಕೋಬಹುದು? ಅಲ್ಲಿ ನೋಡ್ರಿ, ಅವ್ ಎಷ್ಟು ಕಟ್ಟಿರ್ತಲ್ಲ ಅದು ಇರುತ್ತ, ಅದ್ರ ಜೊತೆಗೆ ಬಡ್ಡಿ ಕೂಡ ಕೊಡ್ತಾರ ಅವ್ರು ಬ್ಯಾಂಕ್ನಾಗ. ಇಷ್ಟು ಬಡ್ಡಿ ಬರುತ್ತೆ ಅಂತಂದ್ ಹೇಳ್ತಾರ. ಸೊ ಅದನ್ನು ಕೂಡ ಕೊಡ್ತಾರ. ಸೊ ಅದು ಎಷ್ಟ್ ಆಗತ್ತೆ ಅಂತಂದ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇವಾಗ ನಾವ್ ಏನ್ ಕಂಡುಹಿಡಿಬೇಕು? ಬಡ್ಡಿ ದರ, ಸರಳ ಬಡ್ಡಿಯನ್ನ ಕಂಡುಹಿಡಬೇಕು. ಎಸ್ ಐ ಅನ್ನ ಕಂಡುಹಿಡಬೇಕು. ಅದಕ್ಕೆ ಫಾರ್ಮುಲಾ ಏನಿದೆ? ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100 ಇದೆ. ಸೊ ಪಿ ಎಷ್ಟಿದೆ? 10,000 rupees. ಎಷ್ಟಿದೆ? ಅಸಲು 10,000. ಬಡ್ಡಿ ದರ ಎಷ್ಟೈತೆ? 2%. ಟೈಮ್ ಎಷ್ಟು? 2 ವರ್ಷ. ಡಿವೈಡೆಡ್ ಬೈ 100 ಐತೆ. ಡಿವೈಡೆಡ್ ಬೈ 100. ಒಂದ್ ನಿಮಿಷ ರೀ. ಡಿವೈಡೆಡ್ ಬೈ 100. ಸೊ ಇವಾಗ ನೋಡ್ರಿ, ಈ 2 0 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? 100 ಇಂಟು 2 ಇಂಟು 2. ಸೊ ಕ್ಯಾಲ್ಕುಲೇಷನ್ ಮಾಡ್ರಿ. 100 2 200, 200 400 ರೂಪಾಯಿ ಆಗುತ್ತೆ. ಎಸ್ ಐ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 400 ರೂಪಾಯಿ ಆಗುತ್ತೆ.
ಸೊ ಬಡ್ಡಿ ಎಷ್ಟಾಯ್ತು? ಸರಳ ಬಡ್ಡಿ 400 ರೂಪಾಯಿ ಆಯ್ತು. ಸೊ ಅವ್ನ್ ಟೋಟಲ್ ಅಮೌಂಟ್ ಎಷ್ಟು ಬರ್ಬೇಕು? ಅವ್ನ್ ಕಟ್ಟಿದ್ದೆಷ್ಟು? 10,000. ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡಿದ್ 10,000, ಅದ್ರ ಜೊತೆಗೆ 400 ರೂಪಾಯಿ ಬಡ್ಡಿ, ಸರಳ ಬಡ್ಡಿ ಎಲ್ಲಾ ಸೇರಿ ಎಷ್ಟಾಗತ್ತ? 10,400 ರೂಪಾಯಿ ಅವ್ನಿಗೆ ಏನ್ ಬರ್ಬೇಕಂದ್ರೆ ರಿಟರ್ನ್ ಬರ್ಬೇಕು. ಈಗ ನೋಡ್ರಿ, ಅಮೌಂಟ್ ಟೋಟಲ್ ಮೊತ್ತಕ್ಕೆ ಏನಂತ ಬಿದೆ ಫಾರ್ಮುಲಾ? ಅಸಲು ಆಮೇಲೆ ಸರಳ ಬಡ್ಡಿ, ಈ ಎರಡೂ ಸೇರಿಸಿದ್ರೆ ಏನಾಗತ್ತಂದ್ರೆ ನಾವು ಟೋಟಲ್ ಅಮೌಂಟ್ ಅಥವಾ ಮೊತ್ತ ಅಂತಂದ್ ಹೇಳ್ತೀವಿ. ಅರ್ಥ ಆಯ್ತಾ ನಿಮ್ಗೆ? ಜನರಲ್ ಆಗಿ ಥಿಂಕ್ ಮಾಡ್ಬೇಕಷ್ಟೇ. ಸೊ ಇದು ನಿಮಗೆ ಕ್ವಶನ್. ಸೊ ಇದು ಲಾಸ್ಟ್ ನಾವ್ ಏನ್ ಮಾಡಿದಿವಲ್ಲ ಆಗ್ಲೇ ಅರುಣ್ ಅಂತಂದ್ ಹೇಳಿ, ಸೇಮ್ ಅದೇ ತರ ಕ್ವಶನ್ ಐತಾ. ಸೊ ಪಾಸ್ ಮಾಡ್ರಿ, ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ, ಸೊ ಆನ್ಸರ್ ಎಷ್ಟು ಬರುತ್ತಂತ ನೋಡ್ರಿ, ಆಮೇಲೆ ವಿಡಿಯೋವನ್ನ ಮತ್ತೆ ನೋಡಕ್ ಸ್ಟಾರ್ಟ್ ಮಾಡ್ರಿ. ಸೊ ನಾನ್ ನಂಬಿದೀನಿ ನೀವು ಅದೇ ತರ ಮಾಡ್ತೀರಾ ಅಂತಂದೇಳಿ. ನೋಡ್ರಿ, ಇವಾಗ ಅಂಕಿತದ ಏನದಾವ ಅಂತಂದ್ ಹೇಳಿದ್ರೆ, ಅಂಕಿತ ನೋಡಿ ಏನದಾಳ ಅಂತಂದ್ ಹೇಳಿದ್ರೆ, ಒಬ್ಳು ಮಹಿಳೆ ಇದ್ದಾಳ ಅಥವಾ ಹುಡುಗಿ ಇದ್ದಾಳ, ಹುಡುಗಿನೇ ಇದ್ದಾಳ ಅನ್ಕೊಡ್ರಿ. ಇವಳು ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ, ಬ್ಯಾಂಕಿಗೆ ಹೋಗಿ ಏನ್ ಮಾಡ್ತಾಳ ಅಂದ್ರೆ, ಸೊ 15,000 ರೂಪಾಯಿ ಏನ್ ಮಾಡ್ತಾಳ, ಹೋಗಿ ಡೆಪಾಸಿಟ್ ಮಾಡ್ತಾಳ. ಅಂದ್ರೆ ಇದನ್ನ ನಾವೇನಂತ ಕರೆದ್ವಿ? ಅಸಲು. ಅಂದ್ರೆ ಬ್ಯಾಂಕಿಗೆ ಸಾಲ ಕೊಟ್ಲಕ್ಕೆ ಅಸಲು ಎಷ್ಟ? 15,000 ರೂಪಾಯಿ. ಸೊ ಇದನ್ನ ನಾವೇನಂತ ಕರೆದ್ವಿ? ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರೆದ್ವಿ, ಪಿ ಅಂತ ಕರೆದ್ವಿ. ಪ್ರಿನ್ಸಿಪಲ್ ಅಮೌಂಟ್, ಅಮೌಂಟ್ ಅಲ್ಲ, ಪ್ರಿನ್ಸಿಪಲ್ ಅಮೌಂಟ್, ಅಸಲು ಅಂತಂದ್ ಹೇಳ್ತೀವಿ. ಪ್ರಿನ್ಸಿಪಲ್ ಅಷ್ಟೇ ನೆನ್ಪಿಟ್ಕೊಡ್ರಿ, ಮುಂದಿನ ಅಮೌಂಟ್ ತೆಗ್ದಾಕ್ರದ್. ಸೊ ಎಟ್ ಅ ಸಿಂಪಲ್ ಇಂಟ್ರೆಸ್ಟ್ ಆಫ್ 5 years. ಓಕೆ, 5 years ಬಂತ, ಇಲ್ಲಿ ಇಯರ್ಸ್ ಅಂತ ಐತೆ. ಇದನ್ನ ಸಿಂಪಲ್ ಆಗಿ ಟಿ ಈಕ್ವಲ್ ಟು ಎಷ್ಟು ಮಾಡ್ಬೇಕು? 5 ವರ್ಷ ಅಂತ ಬರ್ಕೊಬೇಕು. ಹ್ಯಾಡ್ ದ ಇಂಟ್ರೆಸ್ಟ್ ಬಿನ್ 8%. ಇಲ್ಲಿ ನೋಡ್ರಿ 8% ಅಂತ ಐತಲ್ಲ, ಇದು ಆರ್ ಅಂತ ಬರ್ಕೊಳ್ಬೇಕು ಡೈರೆಕ್ಟ್ ಆಗಿ. ಸೊ ಇಲ್ಲಿ ಏನ್ ಕೇಳಿದಾನ? ಅಮೌಂಟ್ ಅಂತ ಕೇಳಿದಾನ. ಹೌ ಮಚ್ ಅಮೌಂಟ್ ಹಿ ವುಡ್ ಹ್ಯಾವ್ ಗಾಟ್, ಏನ್ ಐತಲ್ಲ ಅದನ್ನೆಲ್ಲ ಬಿಟ್ಟಾಕ್ರಿ. ನಮ್ಗೆ ಏನ್ ಕೇಳಿದಾನ? ಮೇನ್ ವರ್ಡ್ ಏನು? ಅಮೌಂಟ್ ಅಂತ ಐತೆ. ನಾವೇನ್ ಕಂಡು ಹಿಡಿಬೇಕು? ಅಮೌಂಟ್ ಅನ್ನ ಕಂಡು ಹಿಡಿಬೇಕು. ಎಸ್, ಸಿಂಪಲ್ ಇಂಟ್ರೆಸ್ಟ್ ಅನ್ನ ನಾವು ಮೊದಲು ಕಂಡು ಹಿಡಿಯೋಣ. ಎಸ್ ಐ ಈಕ್ವಲ್ ಟು ಏನು ಫಾರ್ಮುಲಾ? ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100. ಸೊ ಇವಾಗ ಫಾರ್ಮುಲಾದಲ್ಲಿ ಹಾಕ್ರಿ ನೋಡೋಣ. 15,000 ಪಿ ಈಕ್ವಲ್ ಟು ಅಸಲು 15,000, ಬಡ್ಡಿ ದರ ಎಷ್ಟೈತಿ? 8% ಐತೆ. ಆಮೇಲೆ ಎಷ್ಟು ವರ್ಷ? 5 ವರ್ಷ ಡಿವೈಡೆಡ್ ಬೈ 100 ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಈ 2 0 ಕ್ಯಾನ್ಸಲ್ ಆಯ್ತು. ಸೊ ಉಳಿದಿದ್ದೆಷ್ಟು? 150 ಇಂಟು 8 ಇಂಟು 5 ಉಳಿತು. ಇದನ್ನ ಕ್ಯಾಲ್ಕುಲೇಷನ್ ಮಾಡಕ್ ಬರುತ್ತಾ? ಎಷ್ಟಾಗತ್ತ ನೋಡ್ರಿ, 150 ಇಂಟು 8 ಎಷ್ಟಾಗತ್ತ? 800. ಸೊ 8 5 40, 8 1 8, 8 4 12. ಸೊ ಅದಾದ ನಂತರ ಇನ್ನೊಂದು ಉಳಿತು, ಇವೆರಡು ಕ್ಯಾಲ್ಕುಲೇಷನ್ ಅದು ಇಂಟು 5 ಮಾಡ್ರಿ ಮತ್ತೆ. ಸೊ 500, 500, 5 2 10, 5 1 5, 6. ಟೋಟಲ್ ಆಗಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 6,000 ರೂಪಾಯಿ ಏನಾಗತ್ತ? ಸಿಂಪಲ್ ಇಂಟ್ರೆಸ್ಟ್ ಆಗತ್ತ. ಸರಳ ಬಡ್ಡಿ ಎಷ್ಟಾಗತ್ತ ಅಂದ್ರೆ 6,000 ಆಗತ್ತ. ಸೊ ರಿಟರ್ನ್ ಎಷ್ಟು ತಗೊಂತಾಳಿಕೆ? ಸೊ ಪ್ರಿನ್ಸಿಪಲ್ ಅಮೌಂಟ್ ಕೇಳಿದಾರಲ್ಲ, ಸೊ ಅಮೌಂಟ್ ಅಂತಂದ ಹೇಳಿದ್ರೆ ಅಸಲು ಪ್ಲಸ್ ಸರಳ ಬಡ್ಡಿ ಎರಡನ್ನ ಸೇರಿಸಿದ್ರೆ ಏನಾಗತ್ತ? ಟೋಟಲ್ ಮೊತ್ತ ಆಗತ್ತ. ಸೊ ನಮಗೆ ರಿಟರ್ನ್ ಬರುತ್ತೆ. ಅಮೌಂಟ್ ಎಷ್ಟೈತೆ? 15,000 ಐತೆ, ಪ್ಲಸ್ ಸರಳ ಬಡ್ಡಿ ಎಷ್ಟಾಗೈತೆ? 6,000 ಆಗೈತೆ. ಟೋಟಲ್ ಎಷ್ಟಾಯ್ತಪ್ಪ ಅಂತಂದ್ರೆ 21,000 ರೂಪಾಯಿ ರಿಟರ್ನ್ ಬ್ಯಾಂಕ್ ಇಂದ ಪಡ್ಕೊಂತಾಳ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಸ್, ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಒಂದು ನೋಡ್ರಿ, ದ ಇಂಟ್ರೆಸ್ಟ್ ರಿಸೀವ್ಡ್ at 15% per annum. Simple interest after 3 years is 630. What was the principal? ಸರ್ ಏನೇನೋ ಐತೆ ಸರ್, ಏನೋ ಗೊತ್ತಾಗ್ತಿಲ್ಲ, ಎಲ್ಲ ಉಲ್ಟಾ ಕೇಳ್ಬಿಟ್ಟಿದಾನೆ. ಸೊ ಇದನ್ನ ನಾನು ಮೊದಲು ಹೇಳಂಗಿಲ್ಲ. ಸೊ ಏನ್ ಹೇಳಿದಾರ ಅಂತ ಹೇಳಂಗಿಲ್ಲ. ಮೊದಲ 15% ಐತ. ಸೊ ಆರ್ ಈಕ್ವಲ್ ಟು 15% ಅಂತ ಬರ್ಕೊಡ್ರಿ. ಇದು ಬಡ್ಡಿ ದರ. 3 years ಅಂತ ಬರ್ದಾನ. ಇದನ್ನ ಟೈಮ್ ಕೊಟ್ಟಿದಾನ 3 years ಅಂತ ಬರ್ಕೊಡ್ರಿ. ಸೊ ಅದಾದ ನಂತರ ಇದೇನ್ ಕೊಟ್ಟಿದ ಅಂತ ನಮ್ಗೆ ಗೊತ್ತಾಗಿಲ್ಲ ಸರ್. ಸೊ ಇವಾಗ ಅರ್ಥ ಮಾಡ್ಕೊ, ನಮ್ಗೆ ಏನ್ ಕೇಳಿದಾನ? ಪ್ರಿನ್ಸಿಪಲ್ ಕೇಳಿದಾನ, ಪಿ ಕೇಳಿದಾನ, ಅಂದ್ರೆ ಅಸಲ್ ಎಷ್ಟೈತಿ ಕೇಳಿದಾನ. ಅಂದ್ರೆ ಇಲ್ಲಿ ಕೊಟ್ಟಿದ್ದು ಒಂದು ಅಮೌಂಟ್ ಆಗಿರ್ಬೇಕು. ಒಂದು ಎ ಕೊಟ್ಟಿರ್ಬೋದು, ಇಲ್ಲ ಎಸ್ ಐ ಕೊಟ್ಟಿರ್ಬೋದು, ಅಷ್ಟ ತಾನೆ. ಬಟ್ ಆದ್ರೆ ಇಲ್ಲಿ ಏನೈತೆ? ಕ್ವಶನ್ ಒಳಗಡೆ ಸಿಂಪಲ್ ಇಂಟ್ರೆಸ್ಟ್ ಐತಾ? ಎ ಕೊಟ್ಟಿಲ್ಲ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾನ ಅಂತಂದ ಹೇಳಿದ್ರೆ 630 ರೂಪಾಯಿ ಅಂತ ಬರ್ಕೋಬೇಕು. ಎಸ್, ಅರ್ಥ ಆಯ್ತಾ? ಇವಾಗ ನೋಡ್ರಿ, ದ ಇಂಟ್ರೆಸ್ಟ್ ರಿಸೀವ್ಡ್ at a 15%. ಏನಿದೆ ಅಂತಂದ ಹೇಳಿದ್ರೆ ಬಡ್ಡಿ ದರ. ಈಗ ನಾನಿದೀನಿ, ಇವಾಗ ನಾನೇನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಒಂದ್ ಸಮ್ ದುಡ್ಡನ್ನ ಕೊಟ್ಟಿದೀನಿ. ಎಷ್ಟು ದುಡ್ಡು ಅಂತ ನಮ್ಗೆ ಗೊತ್ತಿಲ್ಲ, ಕ್ಯಾಲ್ಕುಲೇಷನ್ ಮಾಡ್ಬೇಕು ಅದನ್ನ. ಈಗ ನೀವೇನ್ ಮಾತಾಡ್ತೀರಿ ಅಂತಂದ ಹೇಳಿದ್ರೆ, ಸೊ ಅವ್ರಿಗೆ 15% ಬಡ್ಡಿ ಹಾಕಿದಾರೆ. ಅವ್ರು ಏನ್ ಮಾಡಿದಾರೆ? ಸರ್ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ರೊಕ್ಕ ಕೊಟ್ಟಿದಾರೆ ಒಬ್ರಿಗೆ, ನನ್ ದೋಸ್ತಗ್ ರೊಕ್ಕ ಕೊಟ್ಟಿದ್ದಾನ. ಸೊ 15% ಬಡ್ಡಿ ದರದ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 3 ವರ್ಷ ಆದ ನಂತರ ಏನಾಗಿತ್ತು ಅಂದ್ರೆ 630 ರೂಪಾಯಿ ಸರಳ ಬಡ್ಡಿಯನ್ನ ಕೊಟ್ಟಿದ್ದಾನೆ. ಸರ್ಗೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ನಮ್ ದೋಸ್ತ 630 ರೂಪಾಯಿ ಸರಳ ಬಡ್ಡಿಯನ್ನ ಕೊಟ್ಟಿದ್ದಾನೆ. ಎಷ್ಟು ಬಡ್ಡಿ ದರದಾಗ? 15% ಬಡ್ಡಿ ದರ. ಎಷ್ಟು ವರ್ಷದಾಗ? 3 ವರ್ಷದಾಗ ಅಂತ ಐತಿ. ಹಂಗಂದ್ರ ಸರ್ ನನ್ ದೋಸ್ತಿಗೆ ಎಷ್ಟು ರೊಕ್ಕ ಕೊಟ್ಟಿದಾರ ಅನ್ನೋದು ಕ್ವಶನ್ ಐತಿ ಇವಾಗ. ಅಂದ್ರೆ ಎಷ್ಟಾಯ್ತು ಈಗ? ನಾವ್ ಏನ್ ಕಂಡಿಡ್ಬೇಕು? ಪಿ ಅನ್ನ ಕಂಡಿಡ್ಬೇಕು. ಪಿ ಅನ್ನ ಕಂಡಿಡಿಯಕ್ಕೆ ಏನೈತಿ ಕ್ವಶನ್? ಫಾರ್ಮುಲಾ ಏನೈತಿ? ಸಾರಿ, ಸರಳ ಬಡ್ಡಿ ಈಕ್ವಲ್ ಟು
ಅಸಲು ಬಡ್ಡಿ ದರ ವರ್ಷ ಡಿವೈಡೆಡ್ ಬೈ 100 ಅಂತ ಐತೆ. ಸೊ ಇವಾಗೆಲ್ಲ ಕ್ಯಾಲ್ಕುಲೇಷನ್ ಮಾಡ್ರಿ. ಎಸ್ ಐ ಎಷ್ಟು ಕೊಟ್ಟಿದಾನ? 630 ರೂಪಾಯಿ ಕೊಟ್ಟಿದ್ದಾನೆ. ಏನ್ ಕಂಡಿಡಿ ಅಂದಾನ? ಪಿ ಕಂಡಿಡಿ ಅಂದಾನ. ನೋಡ್ರಿ ನಿಮ್ಗೆ ಏನೇನ್ ಕೊಟ್ಟಿದ್ದ, ಏನ್ ಕಂಡಿಡಿ ಅಂತ ಹೇಳಿದ್ರೆ ಅರ್ಧ ಮುಗಿತ್ ನಿಮ್ದು. ಸೊ 50% ನಿಮ್ಗೆ ಆನ್ಸರ್ ಬಂದಂಗೆ. ಸೊ ಅದಾದ ನಂತರ ಆರ್ ಎಷ್ಟೈತೆ? 15% ಐತೆ. ಸೊ ಅದಾದ ನಂತರ ಟಿ ಎಷ್ಟೈತೆ? 3 ವರ್ಷ ಐತೆ. ಆಮೇಲೆ ಡಿವೈಡೆಡ್ ಬೈ 100. ಎಸ್. ಸೊ ಇದನ್ನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಪಿ ಒಂದೇ ಕಡೆ ಬರ್ಕೊಡ್ರಿ, ಉಳಿದೆಲ್ಲ ಆ ಕಡೆ ಕಳಿಸ್ರಿ. ಇದು ಡಿವೈಡೆಡ್ ಬೈ ಇರೋದ್ರಿಂದ ಆ ಕಡೆ ಹೋದ್ರೆ ಇಂಟು ಆಗುತ್ತೆ. ಸೊ ಇವೆರಡು ಇಂಟು ಇರೋದ್ರಿಂದ ಕೆಳಗಡೆ ಬರ್ತಾವ. ಎಸ್. ಸೊ ಅದೇ ತರ ಆಗತ್ತಲ್ಲ. ಪಿ ಈಕ್ವಲ್ ಟು ಏನಾಗತ್ತೆ ಅಂದ್ರೆ 630, 100 ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ. ಈ 15 ಕೆಳಗಡೆ ಬರುತ್ತೆ, ಈ 3 ಕೆಳಗಡೆ ಬರುತ್ತೆ, ಡಿವೈಡೆಡ್ ಬೈ ಆಗ್ತಾವ. 15 ಇಂಟು 3 ಆಗುತ್ತೆ. ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ಸೊಲ್ಯೂಷನ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಮಾಡ್ಕೊಂತ ಹೋಗ್ರಿ ನೋಡೋಣ ಹೆಂಗೆ ಏನೇನಾಗುತ್ತೆ. ಸೊ 3 ಒಂದ್ಲೆ 3 ಎರಡ್ಲೆ 6, 3 ಒಂದ್ಲೆ 3, ಸೊ 210 ಆಗುತ್ತೆ. ಸೊ ಅದಾದ ನಂತರ ನೋಡ್ರಿ ಇಲ್ಲಿ ಮತ್ತೆ 5ರಿಂದ ಹೋಗುತ್ತೆ ನೋಡ್ರಿ. 5 3ಲೆ 15, 5 4ಲೆ 20, ಸೊ ಅದಾದ ನಂತರ 5 2ಲೆ 10. ಕರೆಕ್ಟಾ? ಸೊ 210 ಆಗುತ್ತೆ. ಆಮೇಲೆ ಮತ್ತೆ 3ರಿಂದ ಹೋಗುತ್ತೆ ನೋಡ್ರಿ. 3 ಒಂದ್ಲೆ 3 4ಲೆ 12. ಕರೆಕ್ಟಾ? ಸೊ 14 3ಲೆ ಎಷ್ಟಾಗುತ್ತೆ? 42 ಆಗುತ್ತೆ. ಸೊ ಏನ್ ಉಳಿತು? 14 ಇಂಟು 100 ಉಳಿತು. ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ ಅಂದ್ರೆ 1400 ಆಗುತ್ತೆ. ಆನ್ಸರ್ ಸಿ ಆಗುತ್ತೆ. ಕರೆಕ್ಟಾ? ಕ್ಯಾಲ್ಕುಲೇಷನ್ ಮಾಡ್ಬೇಕಷ್ಟೇ. ಸೊ ಒಟ್ 2ರಿಂದ 3ರಿಂದ ಕಟ್ತಾ ಹೊಡಿತಾ ಹೋಗ್ಬೇಕಷ್ಟೇ. ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೇಕು, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಷ್ಟ ಅರ್ಥ ಆಯ್ತಾ ನಿಮ್ಗೆ ಏನೇನ್ ಮಾಡ್ಬೇಕಂತ ಹೇಳಿ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ನಿಮ್ಗಿದೆ. ಸೊ ಇದನ್ನ ನೀವು ಸಾಲ್ವ್ ಮಾಡ್ಬೇಕು. ಸೊ ವಿಡಿಯೋನ ಪಾಸ್ ಮಾಡ್ರಿ, ಪಾಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ಸೊ ಈ ವಿಡಿಯೋನ ಮತ್ತೆ ಕಂಟಿನ್ಯೂಷನ್ ಮಾಡ್ರಿ. ಸೊ ನಂಬ್ತಾ ಇದ್ದೀನಿ ನಿಮ್ಗೋಸ್ಕರ ನನ್ನ ಟೈಮ್ ಅನ್ನ ನಿಮ್ಗೋಸ್ಕರ ತೆಗೆದಿಡ್ತಾ ಇದ್ದೀನಿ. ಏನಕ್ಕಂದ್ರೆ ಸೊ ದೇಶ ಸೇವೆ ಮಾಡೋಕೆ ಸೊ ಎಲ್ರಿಗೂ ಅಪರ್ಚುನಿಟಿ ಸಿಗಲ್ಲ, ಕೆಲವು ಜನರಿಗೆ ಮಾತ್ರ ಸಿಗುತ್ತೆ. ಎಸ್. ನೋಡ್ರಿ ಸೇಮ್ ಐತೆ. ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 10%. ಈ 10% ಅಂದ್ರೆ ಏನು? ಬಡ್ಡಿ ದರ. 10% ಅಂತ ಹೇಳಿದ್ರೆ ರೇಟ್ ಅಂತಂದ ಹೇಳಿ. ಸೊ ಅದಾದಂತ 4 ಇಯರ್ಸ್ ಕೊಟ್ಟಿದ್ದಾನೆ. ಟೈಮ್ ಎಷ್ಟು? 4 ಇಯರ್ಸ್ ಕೊಟ್ಟಿದ್ದಾನೆ. ಏನಂತ ಕಂಡಿಡಿದಾನೆ? ಪ್ರಿನ್ಸಿಪಲ್ ಕಂಡಿಡಿ ಅಂತಂದ ಹೇಳಿದಾನೆ, ಪಿ ಕಂಡಿಡಿ ಅಂತಂದ ಹೇಳಿದಾನೆ. ಇಲ್ಲಿ ನೋಡ್ರಿ ಎಟ್ ಎ ಇಂಟ್ರೆಸ್ಟ್ ಆಫ್ ಅಂದ್ರೆ 10% ಬಡ್ಡಿ ದರದೊಳಗಡೆ ಸೊ 4 ವರ್ಷಕ್ಕೆ 800 ರೂಪಾಯಿ ಏನಾಗತ್ತೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಆಗತ್ತೆ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ? ಎಸ್ ಐ 800 ರೂಪೀಸ್ ಕೊಟ್ಟಿದ್ದಾನೆ. ನಮ್ಗೆ ಏನ್ ಕಂಡಿಡಿದಾನೆ? ಪಿ ಕಂಡಿಡಿ ಅಂದಾನೆ. ಸೊ ಎಸ್ ಐ ಈಕ್ವಲ್ ಟು ಏನಾಗತ್ತ? ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100 ಆಗತ್ತ. ಎಸ್. ಈಗ ನೋಡ್ರಿ ಪಿ ಎಷ್ಟಿದೆ? 800. ಸಾರಿ, ಎಸ್ ಐ ಈಕ್ವಲ್ ಟು ಎಷ್ಟಿದೆ? 800. ಏನ್ ಕಂಡಿಡಿ ಅಂದನ? ಪಿ ಕಂಡಿಡಿ ಅಂದನ. ಆರ್ ಎಷ್ಟಿದೆ? 10% ಇದೆ. ಅದಾದ ನಂತರ ಟಿ ಎಷ್ಟಿದೆ? 4 ವರ್ಷ ಆಯ್ತಾ? ಡಿವೈಡೆಡ್ ಬೈ 100 ಆಗತ್ತೆ. ಸೊ ಈ 10 ಈ 10 ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ಏನ್ ಉಳಿತು ನೋಡ್ರಿ? 800 ಈಕ್ವಲ್ ಟು ಪಿ ಇಂಟು 4 ಉಳಿತು. ಸೊ ಇದು 4 ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಅದೇನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಸೊ 800 ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. ಸೊ ನೋಡ್ರಿ ಸೊ ಎಷ್ಟಾಗತ್ತ? 400 ರೂಪೀಸ್ ಆಗತ್ತ. ಎಷ್ಟಾಗತ್ತ? 400 ರೂಪೀಸ್ ಆಗತ್ತ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ ಮಾಡಿದ್ವಲ್ಲ. ಎಸ್. ಸೊ ನಾವೆಲ್ಲ ಕ್ಯಾಲ್ಕುಲೇಷನ್ ಮಿಸ್ ಮಾಡಿವ್ ನೋಡ್ರಿ. ಸೊ ಇಲ್ಲಿ 4 ಅಷ್ಟೇ ಉಳಿದಿಲ್ಲ. ಸೊ ಅದ್ರ ಜೊತೆಗೆ ಏನು ಉಳಿದಿದೆ ಅಂತಂದ ಹೇಳಿದ್ರೆ 10 ಕೂಡ ಉಳಿದಿದೆ. ಸೊ ಇಲ್ಲಿ ನಾವೇನಂತಂದ್ ಹೇಳಿದ್ರೆ ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಸೊ ನನ್ನ ಕಡೆ ಮಿಸ್ಟೇಕ್, ಸಾರಿ. ಸೊ ಎಸ್ ಐ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ 800 ರೂಪೀಸ್ ಕೊಟ್ಟಿದ್ದಾನ. ಸೊ ನಮ್ಗೆ ಏನ್ ಕೇಳಿದ ಅಂತಂದ್ ಹೇಳಿದ್ರೆ ಪಿ ಕೇಳಿದಾನ. ಸೊ ಆರ್ ಎಷ್ಟಿದೆ? 10% ಇದೆ. ಅದಾದ ನಂತರ ಟೈಮ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 4 ವರ್ಷ ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀವಿ. ಸೊ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಉಳಿಯುತ್ತೆ ಟೋಟಲ್ ಆಗಿ? 800 ಪಿ ಇಂಟು 4 ಡಿವೈಡೆಡ್ ಬೈ 10 ಉಳಿಯುತ್ತೆ. ಸೊ 10 ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದ್ರೆ ಏನಾಗುತ್ತೆ? ಇಂಟು ಆಗುತ್ತೆ. ಸೊ ಟೋಟಲ್ ಆಗಿ ಬರ್ಕೊಡ್ರಿ 800 ಇಂಟು 10. ಸೊ 4 ಈ ಕಡೆ ಬಂದ್ರೆ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಡಿವೈಡೆಡ್ ಬೈ 4. ಸೊ ಈಕ್ವಲ್ ಟು ಫಿ. ಸೊ ಇವಾಗ ಏನಂತಂದ್ ಹೇಳಿದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. 4 ಒಂದ್ಲೆ 4 ಎರಡ್ಲೆ. ಸೊ ಏನ್ ಉಳಿತು? 200 ಇಂಟು 10 ಉಳಿಯುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಪಿ ಈಕ್ವಲ್ ಟು ಎಷ್ಟಾಗತ್ತೆ ಅಂದ್ರೆ 2000 ರೂಪಾಯಿ ಆಗುತ್ತೆ. ಎಸ್. ಸೊ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಇದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಡ್ರಿ. ಸೊ ಇದನ್ನೆಲ್ಲರೂ ಸಾಲ್ವ್ ಮಾಡಿದಿರ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. A sum of Rs 12,500 amounts to Rs 15,500 in 4 years. So at the rate of simple interest. So what is the rate of interest ಅಂತ ಕೇಳಿದಾನ. ಸೊ ಇಲ್ಲಿ ನಾನ್ ನಿಮ್ಗೆ ಸೊ ಕ್ವಶನ್ ಏನಂತ ಹೇಳೋಕ್ಕಿಂತ ಮುಂಚೆ ಇದ್ರಲ್ಲಿ ಏನೇನ್ ಕೊಟ್ಟಿದಾನ ಅಂತ ಬರ್ಕೊಡ್ರಿ. ಸೊ ನಮ್ಗೆ ಏನೇನ್ ಗೊತ್ತಾಗತ್ತ? 4 years ಟೈಮ್ ಕೊಟ್ಟಿದಾನ. 4 years
ಆಮೇಲೆ ಮತ್ತೇನು ಗೊತ್ತಿಲ್ಲ, ಇದೇನ್ ಸರ್ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆಗೈತೆ, ಇವೆರಡು ಏನು ಗೊತ್ತಾಗ್ತಿಲ್ಲ. ಆಮೇಲೆ ಸಿಂಪಲ್ ಇಂಟ್ರೆಸ್ಟ್ ಅದನ್ನು ಕೊಟ್ಟಿಲ್ಲ. ಅದಾದ ನಂತರ ನೆಕ್ಸ್ಟ್ ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್, ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತಂದ್ ಹೇಳಿದ್ರೆ ಆರ್ ಕೇಳಿದಾನೆ. ಅಂದ್ರೆ ನಮ್ ಕ್ವಶನ್ ಏನ್ ಮಾಡಿದ ಅಂತಂದ್ ಹೇಳಿದ್ರೆ ಆರ್ ಕೇಳಿದಾನ. ನಮ್ಗೆ ಫಾರ್ಮುಲಾ ಏನಂತ ಬರ್ಕೊಂತೀವಿ, ಎಸ್ ಐ ಈಕ್ವಲ್ ಟು ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100. ಸೊ ನಮ್ಗೆ ಉಳಿದ ಏನು ಕೊಟ್ಟಿಲ್ಲ. ಸೊ ಇವಾಗ ನಾನು ನಿಮಗ್ ಫಸ್ಟ್ ಹೇಳಿದೆ ಗೊತ್ತಾ, ಸೊ ಇವಾಗ ಒಬ್ಬ ಪರ್ಸನ್ ಹತ್ರ ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ, ಸೊ ಒಂದ್ ಅಸಲನ್ನ ಇಸ್ಕೊಂಡ್ ಬರ್ತೀವಿ. ಸೊ ಇವಾಗ ಏನ್ ಮಾಡಿದ ಅಂತಂದ್ ಹೇಳಿದ್ರೆ, ನೀವು 12,500 ರೂಪಾಯಿ ಇಸ್ಕೊಂಡ್ ಬಂದಿದ್ದಾನ. ಈ ಅಮೌಂಟ್ ಇದ್ದದ್ದು ಏನಾಗತ್ತೆ ಅಂದ್ರೆ 15,500 ಆಗತ್ತೆ. ಯಾವಾಗ 4 ವರ್ಷದಲ್ಲೇ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ಆರ್ ಎಸ್ 12,500 ಇದ್ದಿದ್ದು 15,500 ಆಗತ್ತ. ಎಷ್ಟು ವರ್ಷದಲ್ಲಿ? 4 ವರ್ಷದಲ್ಲಿ. ಅವಾಗ ಅಷ್ಟು ಆಗ್ಬೇಕಂತಂದ ಹೇಳಿದ್ರೆ ಎಷ್ಟು ಬಡ್ಡಿ ದರ ಐತಿ ಅಂತ ಕ್ವಶನ್ ಕೇಳಿದಾನೆ. ಇವಾಗ ನಿಮ್ಗೆ ಅರ್ಥ ಆಯ್ತಾ? ಇವ್ನ್ ತಗೊಂಡ್ ಬಂದಿದ್ದು ಎಷ್ಟು ಅಂತಂದ ಹೇಳಿದ್ರೆ, ಒಬ್ಬನ್ ಸಾಲ 12,500 ರೂಪಾಯಿ ಸಾಲ ತಗೊಂಡ್ ಬಂದಿದ್ದಾನ. ಸೊ ಅವ್ನ್ ರಿಟರ್ನ್ ಎಷ್ಟು ಕೊಡ್ತಾನ ಅಂತಂದ ಹೇಳಿದ್ರೆ, ಮತ್ತ ಅವ್ರಿಗೆ ಹೋಗಿ 15,500 ರೂಪಾಯಿ ಕೊಡ್ತಾನೆ. ಎಷ್ಟು ಕೊಡ್ತಾನೆ? 15,500 ರೂಪಾಯಿ ಕೊಡ್ತಾನೆ. ಇಲ್ಲೇನು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿದಾನಲ್ಲ, ಎಕ್ಸ್ಟ್ರಾ ಅಮೌಂಟ್, ಆ ಎಕ್ಸ್ಟ್ರಾ ಅಮೌಂಟ್ ಏನಂತ ಕರಿತೀವಿ? ಎನಿವನ್? ಎಸ್, ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ, ಸರಳ ಬಡ್ಡಿ ಅಂತ ಕರಿತೀವಿ. ಬಡ್ಡಿ ಕೊಡ್ತೇವಲ್ಲ, ಎಕ್ಸ್ಟ್ರಾ ಅಮೌಂಟ್ ಏನಂತೀವಲ್ಲ ಅದು ಬಡ್ಡಿ ಕೊಡ್ತೇವೆ. ಎಷ್ಟು ಬಡ್ಡಿ ಅಂತ ನಾವು ಕಂಡುಹಿಡ್ಬೇಕು. ಇವಾಗ ಬಡ್ಡಿ ಎಷ್ಟು ಕೊಡ್ತೀವಿ? ಎಕ್ಸ್ಟ್ರಾ ಅಮೌಂಟ್ ನಾವು ಕಂಡುಹಿಡ್ಬೇಕು. 15,500 ಮೈನಸ್ 12,500. ಎಕ್ಸ್ಟ್ರಾ ಅಮೌಂಟ್ ಎಷ್ಟು ಕೊಟ್ಟಿವಿ ನೋಡಿ. ಸೊ ಇದು 0 ಆಗುತ್ತಾ. 3,000 ಎಷ್ಟು ಕೊಟ್ಟಿವಿ ಅಂತಂದ ಹೇಳಿದ್ರೆ, ಸೊ 3,000 ಎಕ್ಸ್ಟ್ರಾ ಕೊಡ್ತೀವಿ. ಈ ಎಕ್ಸ್ಟ್ರಾ ಏನಂತಂದ ಹೇಳಿದ್ರೆ ಎಸ್ ಐ ಅಂತಂದ ಹೇಳ್ತೀವಿ. ಎಕ್ಸ್ಟ್ರಾ ಇದ್ದದ್ದು ಏನಂತಂದ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿ ಅಂತಂದ ಹೇಳ್ತೀವಿ. ಎಸ್, ಎಲ್ರಿಗೂ ಗೊತ್ತಾಯ್ತಾ? ನಾವು ತಗೊಂಡ್ ಬಂದಿದ್ದು ಎಷ್ಟು? 12,500. ಅದೆಷ್ಟಾಯ್ತು? 15,500 ಆಯ್ತು 4 ವರ್ಷ. ಅಂದ್ರೆ ಈ 12,500 ಏನಾಯ್ತು? ಪಿ ಆಯ್ತು. ಪಿ ಎಷ್ಟಾಗತ್ತಂತಂದ ಹೇಳಿದ್ರೆ, ನಾವು ಅಸಲು ಎಷ್ಟು ತಗೊಂಡ್ಬಂದಿರ್ತೀವಿ? 12,500 ತಗೊಂಡ್ಬಂದಿರ್ತೀವಿ. 15,500 4 ವರ್ಷದಲ್ಲಿ ಆಗತ್ತಂತಂದ ಹೇಳ್ತಾರ. ಅಂದ್ರೆ ಸೊ ಅರ್ಥ ಆಯ್ತಾ ನಿಮ್ಗೆ ಎಲ್ರಿಗೂ? ಇವಾಗ ನಾವೇನ್ ಕಂಡಿಡ್ಬೇಕು? ಆರ್ ಕಂಡಿಡ್ಬೇಕು. ಸೊ ಇವಾಗ ಆರ್ ಕಂಡಿಡ್ಬೇಕಂದ್ರೆ ಎಸ್ ಐ ಎಷ್ಟೈತೆ? 3,000 ಫಾರ್ಮುಲಾದಲ್ಲಿ ಹಾಕೊಳ್ರಿ. ಸೊ ಪಿ ಎಷ್ಟು ಕೊಟ್ಟಿದಾನ? 12,500. ಸೊ ಅದಾದ ನಂತರ ನಮ್ಗೆ ಆರ್ ಕಂಡಿಡಿ ಅಂತಂದ ಹೇಳ್ತಾರ. ಟೈಮ್ ಎಷ್ಟಿದೆ? 4 ವರ್ಷ ಇದೆ. ಡಿವೈಡೆಡ್ ಬೈ 100. ಸೊ ನೋಡ್ರಿ, ಈ 2 0 ಈ 2 0 ಕ್ಯಾನ್ಸಲ್ ಆಗುತ್ತೆ. ಸೊ ನಾವು ಈ ಕಡೆ ಮಾಡ್ತೀವಿ ನೋಡ್ರಿ. ಆರ್ ಈಕ್ವಲ್ ಟು ಏನಂತ ಬರ್ಕೊಂತೀವಿ ನೋಡ್ರಿ, 125 ಆ ಕಡೆ ಹೋಗುತ್ತೆ, 4 ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗ್ತದೆ. 3,000 ಡಿವೈಡೆಡ್ ಬೈ 125 ಇಂಟು 4 ಆಗುತ್ತೆ. ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ರಿ. ಎಸ್, ಕ್ಯಾಲ್ಕುಲೇಷನ್ ಮಾಡ್ರಿ. ಒಂದ್ ನಿಮಿಷ ರೀ, ಕ್ಯಾಲ್ಕುಲೇಷನ್ ಮಾಡೋಕ್ ಸ್ಪೇಸ್ ಬೇಕು. ಎಸ್, ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ರಿ. ಸೊ 5ರಿಂದ ಹೋಗುತ್ತಾ ನೋಡ್ರಿ. ಸೊ 5 2 10, 5 5 25. ಸೊ 5 6 30. ಸೊ ಇವೆರಡು 0 ಹಂಗೆ ಉಳಿಯುತ್ತೆ. ಆಮೇಲೆ 5ರಿಂದ ಮತ್ತೆ ಹೋಗುತ್ತೆ. 5 5 25. ಸೊ 5 1 5, 5 2 10, ಮತ್ತೆ 0 ಉಳಿತು. ಎಸ್, ಎಕ್ಸ್ಟ್ರಾ 0 ಉಳಿತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ 5ರಿಂದ ಹೋಗುತ್ತೆ. 5 1 5 2 10. ಸೊ ಅದಾದ ನಂತರ ಮತ್ತೆ 20 ಉಳಿತು. 5 4 20. ಸೊ ಅದಾದ ನಂತರ 4 1 4 6 ಟೋಟಲ್ ಆಗಿ ಎಷ್ಟು ಉಳಿತು ಅಂತಂದ ಹೇಳಿದ್ರೆ 6 ಉಳಿಯುತ್ತೆ. ಇದು ಏನಪ್ಪಾ ಅಂತಂದ ಹೇಳಿದ್ರೆ 6% ಅದ್ರದ್ದು ಬಡ್ಡಿ ದರ ಆಗುತ್ತೆ. ಕ್ಯಾಲ್ಕುಲೇಷನ್ ಎಲ್ರಿಗೂ ಗೊತ್ತಾಯ್ತಾ? ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕಷ್ಟೇ. ನೆನ್ಬಿಡು, ಒಟ್ಟು ಕಡಿತಾ ಹೋಗ್ಬೇಕು ಅವನು. ಈ 2ರಿಂದ 3ರಿಂದ 4 5ರಿಂದ ಅಂಕಿಯಿಂದಾನೇ ನಿಮ್ಗೆ ಡಿವೈಡೆಡ್ ಬೈ ಮಾಡಕ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಅಂತ ಕೆಟ್ಟದ್ ಯಾವ್ದು ಇಲ್ಲ. 10 ಡಿವೈಡೆಡ್ 5, 5 1 5 2 ಈ ತರ ಸುಮ್ನೆ ಕಡಿತಾ ಹೋಗ್ಬೇಕಷ್ಟೇ. ಸೊ ಇದೇ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಕಷ್ಟ ಆಗತ್ತೆ. ಸೊ ಇಲ್ಲ ಸರ್ ನಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತಂದ ಹೇಳಿದ್ರೆ, ಇವಾಗ ನೋಡ್ರಿ 20 ಡಿವೈಡೆಡ್ ಬೈ 10 ಅಂತ ಇದೆ. ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ. 2 10 20, 2 5 10 ಆಗುತ್ತೆ. ಸೊ ಇಷ್ಟ ಆದ ನಂತರ ನಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಮತ್ತೆ ಕೆಳಗೆ ಬರ್ಕೊಳ್ಳಿ 10/5, 5 1 5 2 ಈ ತರ ಸ್ಟೆಪ್ ಬೈ ಆದ್ರೂ ಮಾಡ್ಕೊಂತವ್ರಿ. ಬಟ್ ಅದ್ರ ಸಾಲ್ವ್ ಮಾಡಕ್ ಬರ್ಬೇಕು. ಸೊ ಇಲ್ಲಿ ರೇಟ್ ಎಷ್ಟಾಯ್ತು? 6% ಆಯ್ತು. ಸೇಮ್ ಅದೇ ತರ ಕ್ವಶನ್ ನಿಮ್ಗಿದೆ. ಸೊ ಇವಾಗ ನೀವು ಪಾಸ್ ಮಾಡ್ಬೇಕು. ಸೊ ಮತ್ತೆ ಇದನ್ನ ಸಾಲ್ವ್ ಮಾಡ್ಬೇಕು. ಎಸ್, ಪಾಸ್ ಮಾಡಿ ಸಾಲ್ವ್ ಮಾಡ್ತೀರಿ ಅಂತ ಅನ್ಕೊಂತೀನಿ. ಇವಾಗ ನೋಡ್ರಿ, ನಾನು ನಿಮ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಬಿಡಿಸ್ತಾ ಹೋಗ್ತೀನಿ. ನೋಡ್ರಿ, ಸಮ್ ಆಫ್ ಎಷ್ಟಿದೆ ಅಂತಂದ ಹೇಳಿದ್ರೆ 8,000 ಐತೆ. ಈ 8,000 ಅಮೌಂಟ್ ಇದ್ದದ್ದು ಏನಾಗತ್ತೆ ಅಂದ್ರೆ 12,000 ಆಗತ್ತೆ. ಎಷ್ಟು ವರ್ಷದಲ್ಲೇ? 5 ವರ್ಷದಲ್ಲಿ ಆಗತ್ತೆ. ಸೊ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ದರ ಎಷ್ಟು ಅಂತ ಕೇಳಿದ. ನಮ್ಗೆ ಕೊಟ್ಟಿದ್ದೇನು? ಟಿ ಕೊಟ್ಟಿದ್ದಾನ. ಮೊದ್ಲು ಯಾವಾಗ್ಲೂ ಹಂಗೆ ಬರ್ಕೋಬೇಕು. ಟಿ ಕೊಟ್ಟಿದ್ದಾನ 5 ವರ್ಷ. ಅದಾದ ನಂತರ ಏನ್ ಕೇಳಿದಾನ? ಆರ್ ಕೇಳಿದಾನ. ಸೊ ಉಳಿದ್ ನಮ್ಗೆ ಏನೂ ಗೊತ್ತಿಲ್ಲ. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಸೊ 8,000 ಆಯ್ತಾ, ಅದೇನಾಗತ್ತೆ ಅಂದ್ರೆ 12,000 ಆಗತ್ತ. ಸೊ ಅದನ್ನ ನಾವು ಎಕ್ಸ್ಟ್ರಾ ಅಮೌಂಟ್ ಏನ್ ಕೊಡ್ತೀವಲ್ಲ, ಆ ಅಮೌಂಟ್ ಏನಂತಂದ ಹೇಳಿದ್ರೆ ನಾವು ಬಡ್ಡಿ ದರ ಅಂತ, ಬಡ್ಡಿ ಅಂತಂದ್ ಹೇಳ್ತೀವಿ. ಸಾರಿ, ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಎಕ್ಸ್ಟ್ರಾ ಅಮೌಂಟ್ ಎಷ್ಟಾಗತ್ತೆ? ಇದು 4,000 ಆಗತ್ತೆ. 12,000ದಲ್ಲಿ 8,000 ಕಳೆದ್ರೆ 4,000 ಆಗತ್ತ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಎಸ್ ಐ ಅಂತ ಕರಿತೀವಿ. ಎಸ್, ಎಸ್ ಐ ಎಷ್ಟು ಕೊಟ್ಟಿದಾನ? 4,000 ಐತೆ. ನಾವು ಈಗ ತಗೊಂಡ್ ಬಂದಿರ್ತೀವಲ್ಲ, ಈ ಅಮೌಂಟ್ ಇಷ್ಟು ಎಕ್ಸ್ಟ್ರಾ ಆಗತ್ತಲ್ಲ, ಈ ಕೇಸ್ ಕಡಿಮೆ ಇರೋ ಅಮೌಂಟ್ ಏನಿರುತ್ತಲ್ಲ, ಇದು
ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಸಲು ಅಂತ ಕರಿತೀವಿ. 8,000 ಆಯ್ತು, 8,000. ಸೊ ನೋಡ್ರಿ, ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಇವಾಗ ನಮ್ ಫಾರ್ಮುಲಾ ಏನಿದೆ, SI ಈಕ್ವಲ್ ಟು P ಇಂಟು R ಇಂಟು T ಡಿವೈಡೆಡ್ ಬೈ 100 ಅಂತ ಇದೆ. SI ಎಷ್ಟಿದೆ, 4,000. ಅದಾದ ನಂತರ P ಎಷ್ಟಿದೆ, 8,000. R ಕಂಡು ಹಿಡಿಬೇಕು. ವರ್ಷ ಎಷ್ಟು ಕೊಟ್ಟಿದ್ದಾನ, 5 ವರ್ಷ ಕೊಟ್ಟಿದ್ದಾನ, ಡಿವೈಡೆಡ್ ಬೈ 100. ಸೊ ನೋಡ್ರಿ, ಇವೆರಡು ಜೀರೋ ಹೋಗ್ತಾವ. ಸೊ ನಾವು ಇವಾಗ ಈ ಕಡೆ ಹೋದ್ರೆ, ಸೊ 80 ಆ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. 5 ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ. R ಒಂದನೇ ಬರ್ಕೊಡ್ರಿ. ಸೊ 4,000 ಡಿವೈಡೆಡ್ ಬೈ 80 ಇಂಟು 5 ಆಗುತ್ತೆ. ಸರ್ ಇದನ್ನು ಕೇಳಕ್ ಹೋಗ್ಬಿಡ್ರಿ, ಮಲ್ಟಿಪ್ಲಿಕೇಶನ್ ಇದ್ರೆ ರೈಟ್ ಹ್ಯಾಂಡ್ ಸೈಡ್, ಸೊ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಅದು ಏನಾಗುತ್ತೆ ಅಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಅದನ್ನ ನೆನಪೈತಾ, ಈ ಕಡೆ ಪ್ಲಸ್ ಇದ್ರೆ ಅದನ್ನ ಆ ಕಡೆ ನಾವು ಕಳಿಸಿದ್ರೆ ಏನಾಗುತ್ತೆ, ಅದು ಮೈನಸ್ ಆಗುತ್ತೆ. ಸೊ ಇವಾಗ ನಾವೇನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಈ ಜೀರೋ ಹೋಯ್ತು. ಸೊ ಇವಾಗ ನೋಡ್ರಿ, ಇವಾಗ 5 ಒಂದ್ಲೆ 5 ಎಂಟ್ಲೆ 40. ಸೊ 80 ಉಳಿತು. 8 ಒಂದ್ಲೆ 8 ಹತ್ಲೆ. ಸೊ R ಎಷ್ಟು ಉಳಿತು ಅಂತಂದ ಹೇಳಿದ್ರೆ 10% ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಎಸ್, ಸೊ ಎಲ್ರಿಗೂ ಅರ್ಥ ಆಯ್ತಾ? ಸೊ ಇದಾದ ನಂತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ. ಸೊ ವಾಟ್ ಅಮೌಂಟ್ ವುಡ್ 2560 ಫೆಚ್ ಇಫ್ ಈಸ್ ಲೆಂಟ್ ಅಟ್ 8% SI ಫಾರ್ 15 years? ಸರ್ ಇದೇನೋ ಬೇರೆ ಡಿಫ್ರೆಂಟ್ ಆಗಿದೆಯಲ್ಲ ಅಂತಂದೇಳಿ. ಎಸ್, ಸೇಮ್ ಅದೇ ತರ ಬರ್ಕೊಡ್ರಿ. ನಮ್ಗೆ ಇವಾಗ ಕ್ವಶನ್ ಅರ್ಥ ಆಗ್ಲಿಲ್ಲ. ಸೊ ಇಲ್ಲೇನಿದೆ, 8% ಇದೆ. ಇದನ್ನ ಏನ್ ಕೊಟ್ರು, R ಅಂತ ಕೊಟ್ರು. R ಈಕ್ವಲ್ ಟು ಏನಿದೆ ಅಂತಂದ ಹೇಳಿದ್ರೆ 8% ಇದೆ. ಸೊ ಇದು ಅರ್ಥ ಆಯ್ತಾ ನಿಮ್ಗೆ? R ಈಕ್ವಲ್ ಟು ಎಷ್ಟು, 8%. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಮತ್ತೆ, ಎಸ್ 15 years. T ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ಅಂತಂದ ಹೇಳಿದ್ರೆ 15 ವರ್ಷ ಕೊಟ್ಟಿದ್ದಾನೆ. ಸೊ ವಾಟ್ ಅಮೌಂಟ್ ವುಡ್ ಅಂತಂದ್ ಕೇಳಿದಾನ. ವಾಟ್ ಅಮೌಂಟ್ ಅಂತಂದ್ ಕೇಳಿದಾನ. ವುಡ್ 2560 ಪೆಚ್ ಅಂತಂದ್ ಕೇಳಿದಾನೆ. ಪೆಚ್ ಅಂತಂದ್ ಹೇಳಿದ್ರೆ ತಗೊಂಡ್ ಬರೋದು. ಪೆಚ್ ಅಂತಂದ್ ಹೇಳಿದ್ರೆ ತಗೊಂಡ್ ಬರೋ ಅಂದ್ರೆ ನಾವು ಅಸಲು ತಗೊಂಡ್ ಬಂದಿವಿ. ಎಷ್ಟು, 2,560 ರೂಪಾಯಿ ತಗೊಂಡ್ ಬಂದಿದೀವಿ. ಸೊ 8 ರೂಪಾಯಿ ಬಡ್ಡಿ ದರದಲ್ಲಿ 15 ವರ್ಷ ಆದ್ರೆ ಅದ್ರ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತು ಅಂತ ಕ್ವಶನ್ ಕೇಳಿದಾನ. ಅಂದ್ರೆ SI ಎಷ್ಟಾಯ್ತು ಅಂತ ಕ್ವಶನ್ ಕೇಳಿದಾನ. SI ಈಕ್ವಲ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100. ಸೊ P ಎಷ್ಟೈತೆ, ಅಸಲು ಎಷ್ಟೈತೆ, 2,560. ಸೊ ಅದಾದ ನಂತರ T ಎಷ್ಟೈತೆ, ಸೊ ನೋಡ್ರಿ T ಎಷ್ಟೈತೆ, 15 ವರ್ಷ ಐತೆ. R ಎಷ್ಟೈತೆ, 8 ವರ್ಷ, ಸಾರಿ 8%. ಆಮೇಲೆ ಡಿವೈಡೆಡ್ ಬೈ 100. ಸೊ ಇವಾಗ ನಾವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಎಸ್, ಕ್ಯಾಲ್ಕುಲೇಷನ್ ಮಾಡ್ರಿ ನೋಡೋಣ. ಇದು 0 ಹೋಯ್ತು, ಇದು 0 ಹೋಯ್ತು. ಎಸ್, ಸೊ ಇಲ್ಲಿ ನೋಡ್ರಿ, ಇದು 5 2 10, 5 3 15. ಆಮೇಲೆ 2 ಉಳಿತು ಕೆಳಗಡೆ, 2 1 2 4. ಇನ್ನು ಉಳಿದಿದ್ದಷ್ಟು 256 ಇಂಟು 3 ಇಂಟು 4. ಸೊ ಟೋಟಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ರಿ, ಎಷ್ಟಾಗುತ್ತೆ ನೋಡ್ರಿ. ನಾನು ಅದನ್ನ ಮಾಡ್ತಾನೆ ಹೋಗ್ತೀನಿ ನಿಮ್ಗೆ ಈಸಿಯಾಗಿ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. 3 ರಿಂದ ಮಾಡ್ರಿ. 3 6 18. ಸೊ 3 5 15, 1 ಉಳಿತು 16. ಸೊ 3 2 6 7. ಸೊ ನೆಕ್ಸ್ಟ್ ಇವೆರಡಕ್ಕೆ ಆಯ್ತು ಕ್ಯಾಲ್ಕುಲೇಷನ್. ಉಳಿದಿದ್ದೇನು 4 ಇಂಟು 4 ಮಾಡ್ರಿ. ಮತ್ತೆ 4 8 32, 4 6 24, 3 27. ಸೊ 4 7 28. ಅದಾದ ನಂತರ ಇದೆಷ್ಟು, 4 7 28, 2 30, 3,072 ಆಗುತ್ತೆ. ಸೊ ಟೋಟಲ್ ಆಗಿ ಏನಾಗತ್ತೆ ಅಂತಂದ ಹೇಳಿದ್ರೆ 3,072 ರೂಪಾಯಿ ಏನಾಗತ್ತೆ ಅಂದ್ರೆ, ಸೊ ಇದ್ರದ್ದು ಏನಾಗತ್ತೆ, ಇದು ಬಡ್ಡಿ ಆಗತ್ತೆ. ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಬಡ್ಡಿ ಆಗತ್ತ. ಎಸ್, ನೆಕ್ಸ್ಟ್ ನೋಡ್ರಿ, ಮತ್ತೇನ್ ಕೊಟ್ಟಿದ್ದಾನ, ಇದನ್ನಷ್ಟೇ ಕೇಳಿದಾನ. ಎಸ್, ಇದನ್ನಷ್ಟೇ ಕೇಳಿದಾನ ಅವನು. ಎಸ್, ಇದನ್ನಷ್ಟೇ ಕೊಟ್ಟಿದಾನ ನೋಡ್ರಿ. SI ಕೇಳಿದಾನ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಗೆ ವಾಟ್ ಅಮೌಂಟ್ ಅಂತ ಐತೆ. ಜಸ್ಟ್ ಅಮೌಂಟ್ ಇದ್ರೆ ಅದನ್ನ ನಾವೇನಂತ ತಿಳ್ಕೊಬೇಕು, ಮೊತ್ತ ಅಂತ ತಿಳ್ಕೊಬೇಕು. ಇವಾಗ ನಮ್ಗೆ ಏನ್ ಬಂತಂದ್ರೆ ಹೇಳಿದ್ರೆ, ಇದು SI ಬಂತು, ಸರಳ ಬಡ್ಡಿ ಬಂತು. ಬಟ್ ಆದ್ರೆ ನಾವು ಟೋಟಲ್ ಆಗಿ ಏನ್ ಕಂಡಿಡ್ಬೇಕು, ಮೊತ್ತವನ್ನ ಕಂಡಿಡ್ಬೇಕು. ನಾವು ತಗೊಂಡ್ ಬಂದಿದ್ದೆಷ್ಟು ಅಸಲು, ಅದಾದ ನಂತರ ಎಷ್ಟು ಬಡ್ಡಿ ಆಗಿತ್ತು ಅನ್ನೋದನ್ನ. ಸೊ ಅಸಲು ಎಷ್ಟೈತೆ, 2,560 ಐತೆ. ಎಷ್ಟು ಬಡ್ಡಿ ಆಗೈತೆ, 3,072 ರೂಪಾಯಿ. ಸೊ ಇದನ್ನ ಟೋಟಲ್ ಆಗಿ ನಾವು ಎರಡನ್ನ ಕೂಡಿಸಿದಾಗ ಎಷ್ಟಾಗತ್ತೆ ಅಂದ್ರೆ 5,632 ರೂಪಾಯಿ ಆಗುತ್ತೆ. ಆನ್ಸರ್ ಯಾವ್ದಂತ ಹೇಳಿದ್ರೆ 4th one ಕರೆಕ್ಟ್ ಆಗುತ್ತೆ. ನೋಡ್ರಿ, 2 ಕೊಟ್ಟಿರ್ತಾನ. ಬಟ್ ಆದ್ರೆ ನಮ್ಗೆ ಇಲ್ಲಿ ಏನ್ ಕೇಳಿದಾನ, ಫಸ್ಟ್ ಗೆ ವಾಟ್ ಅಮೌಂಟ್, ಏನು ಅಮೌಂಟ್ ಅಂದ್ರೆ ಮೊತ್ತ, ಏನು ಮೊತ್ತ ಅಂತಂದ ಐತೆ. ಅದನ್ನು ಕೂಡ ನೀವು ನೋಡ್ಕೊಬೇಕು. ಎಸ್, ಅರ್ಥ ಆಯ್ತಾ ಎಲ್ರಿಗೂ? ಸೊ ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ಒನ್ ಸೇಮ್ ಅದೇ ತರ ಯಾವ್ದಾದ್ರು ಮಾಡ್ರಿ. ಸೊ ನಿಮ್ಗೆ ನಾನು ಕೊಡ್ತೀನಿ ನೋಡ್ರಿ. ಸೊ ಇವಾಗ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ, ವಾಟ್ ಅಮೌಂಟ್ ವುಡ್ ಬಿ. ಸೊ ಕ್ವಶನ್ ಬರ್ಕೊಡ್ರಿ. ಸೊ ಇಲ್ಲಿ ಎಷ್ಟು ಅಂತ ಹೇಳಿದ್ರೆ, ಇಲ್ಲಿ ಟೋಟಲ್ ಆಗಿ 3,600 ರೂಪಾಯಿ ಬರ್ಕೊಡ್ರಿ. 3,600, 3,600.
ಸೊ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಅಂತಂದ ಹೇಳಿದ್ರೆ 10% ಅಲ್ಲಿ. ಸೊ ಎಷ್ಟು ವರ್ಷ ಅಂತಂದ ಹೇಳಿದ್ರೆ 8 ವರ್ಷ. ಸೊ ಇವಾಗ ನೀವೇನ್ ಕಂಡಿಡ್ಬೇಕಂತಂದ ಹೇಳಿದ್ರೆ ಟೋಟಲ್ ಆಗಿ ಮೊತ್ತವನ್ನ ಕಂಡಿಡಿಬೇಕು. ಸೊ ನೋಡ್ರಿ 3600 ರೂಪಾಯಿ ತಗೊಂಡ್ ಬಂದಿದ್ದಾನ, ಎಷ್ಟು ಪರ್ಸೆಂಟೇಜ್ ಬಡ್ಡಿ ದರಕ್ಕೆ? 10% ಬಡ್ಡಿ ದರಕ್ಕೆ. ಎಷ್ಟು ವರ್ಷ? 8 ವರ್ಷ. ಅವಾಗ ಟೋಟಲ್ ಆಗಿ ನಾವು ಮೊತ್ತವನ್ನ ಎಷ್ಟು ಕೊಡ್ಬೇಕು ಅನ್ನೋದನ್ನ ನೀವು ಇವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅದನ್ನ ನಾನು ಹೇಳಲ್ಲ ನಿಮ್ಗೆ. ಎಸ್. ಸೊ ಮಾಡ್ಬಿಟ್ಟು ಏನಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಹತ್ರದ್ದು ಸೊಲ್ಯೂಷನ್ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಒಂದು ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇವೆರಡು ಇದು ಒಂದ್ ಸ್ವಲ್ಪ ಟಫ್ ಆಗಿರೋ ಕ್ವಶನ್ಸ್. ಸೊ ಇದಕ್ಕಿಂತ ಬಿಟ್ಟು ಏನು ಕೇಳಲ್ಲ. ಇಲ್ಲಿವರೆಗೂ ಏನ್ ನಾವು ಸಾಲ್ವ್ ಮಾಡಿದೀವಲ್ಲ, ಸೊ ನಮ್ಗೆ ಎಕ್ಸಾಮ್ಸ್, ಮಿಲಿಟರಿ ಎಕ್ಸಾಮ್ಸ್ ಗಳಲ್ಲಿ ಕೇಳೋ ಕ್ವಶನ್ಸ್ ಗಳು ಅದೇ ತರ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನ. ಸೊ ತಿರ್ಗಾ ಮುರುಗಿ ಏನು ಕ್ವಶನ್ಸ್ ಕೇಳಲ್ಲ, ಟೆನ್ಷನ್ ತಗೋಗ್ಬಿಡ್ರಿ. ಅದಕ್ಕೋಸ್ಕರ ಅವುಗಳನ್ನಷ್ಟೇ ನಾನು ಸಾಲ್ವ್ ಮಾಡಿದೀನಿ. ಸೊ ಒಂದ್ ಸಾರಿ ಏನ್ ಮಾಡಿದೆ ಅಂತಂದ ಹೇಳಿದ್ರೆ ಈ ತರ ಕ್ವಶನ್ಸ್ ಕೇಳಿದಾನ. ಸೊ ಅದಕ್ಕೋಸ್ಕರ ಇದ್ ನಾನ್ ಮಾಡ್ತಾ ಇದ್ದೀನಿ. ಅಟ್ ವಾಟ್ ಪರ್ಸೆಂಟೇಜ್ ಆಫ್ ಸಿಂಪಲ್ ಇಂಟ್ರೆಸ್ಟ್? ಅಟ್ ವಾಟ್ ಪರ್ಸೆಂಟೇಜ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಇಲ್ಲಿ ನೋಡ್ರಿ, ಆಪ್ಷನ್ ಅಲ್ಲಿ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾನೆ. ನಮ್ಗೆ ಏನ್ ಕಂಡಿಡಿ ಅಂತ ಹೇಳಿದಾನ? ಆರ್ ಕಂಡಿಡಿದೆ ಅಂತ ಹೇಳಿದಾನ. ಎಸ್, ಗೊತ್ತಾಯ್ತಾ? ಆರ್ ಕಂಡಿಡಿ ಅಂತ ಹೇಳಿದಾನೆ. ಸಮ್ ಆಫ್ ಮನಿ ವಿಲ್ ಬಿ ಡಬಲ್ ಇಟ್ ಸೆಲ್ಫ್ ಇನ್ 7 years. ನಮ್ಗೆ ಏನ್ ಕೊಟ್ಟಿದಾನ? ಇಲ್ಲೊಂದು ಏನೋ ಕೊಟ್ಟಿದಾನ, ಟಿ ಈಕ್ವಲ್ ಟು 7 years ಅಂತ ಕೊಟ್ಟಿದಾನ. ಬರ್ಕೊಡ್ರದ್ನು. ಈಗ ನೋಡ್ರಿ, ಸಮ್ ಆಫ್ ಮನಿ ವಿಲ್ ಬಿ ಡಬಲ್ ಇಟ್ ಸೆಲ್ಫ್ ಅಂದ್ರೆ ಇವಾಗ ನಾವು ಅಮೌಂಟ್ ತಗೊಂಡ್ಬಂದಿರ್ತೀವಿ, ಅದೇನಾಗ್ಬೇಕಂತಂದ ಹೇಳಿದ್ರೆ ಅವ್ನು ನಾವು ಕೊಡುವಾಗ ನಾನು ಇವನ ಹತ್ರ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಹೋಗಿ ತಗೊಂಡ್ ಬರ್ತೀನಿ ಅಮೌಂಟ್. ನಾನೇನ್ ಮಾಡ್ತೀನಿ ಅಂತಂದ ಹೇಳಿದ್ರೆ 100 rupees ಹೋಗಿ ತಗೊಂಡ್ ಬರ್ತೀನಿ. ಸೊ ನಾನ್ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ 7 years ವರೆಗೂ ಇಟ್ಕೊಂತೀನಿ. 7 ವರ್ಷದವರೆಗೂ ಇಟ್ಕೊಂತೀನಿ. 7 ವರ್ಷ ಆದ ನಂತರ ನಾನು ಏನ್ ಕೊಡ್ತೀನಿ ಅಂತಂದ ಹೇಳಿದ್ರೆ ಸಮ್ ಆಫ್ ಮನಿ ವಿಲ್ ಬಿ ಡಬಲ್ ಇಟ್ ಸೆಲ್ಫ್. ಅಂದ್ರೆ ನಾನೇನ್ ಕೊಡ್ತೀನಿ ಅಂತಂದ್ರೆ 100 rupees ಎಕ್ಸ್ಟ್ರಾ 100 rupees ಕೊಡ್ತೀನಿ. ಟೋಟಲ್ ಏನಂತಂದ ಹೇಳಿದ್ರೆ 200 ಆಗುತ್ತೆ. ಎಸ್, ಅದ್ರದ್ದು ನಾವ್ ಏನ್ ಕೊಡ್ಬೇಕಂತಂದ ಹೇಳಿದ್ರೆ ಸಮ್ ಆಫ್ ಮನಿ ವಿಲ್ ಬಿ ಡಬಲ್ ಇಟ್ ಸೆಲ್ಫ್ ಅಂತಂದ ಹೇಳಿದ್ರೆ ನಾವ್ ಏನ್ ತಂದಿರ್ತೀವಲ್ಲ ಅದ್ರ ಡಬಲ್ ಆಗ್ಬೇಕಂತಂದ ಹೇಳಿದ್ರೆ, ಈಗ ನೋಡ್ರಿ 100 rupees ತಗೊಂಡ್ಬಂದಿದೆ ಅಂತಂದ ಹೇಳಿದ್ರೆ ನಾವು ರಿಟರ್ನ್ ನಮ್ಗೆ ಎಷ್ಟು ಕೊಡ್ಬೇಕು? 200 ಕೊಡ್ಬೇಕು. ನಾವು ಎಕ್ಸ್ಟ್ರಾ ಎಷ್ಟು ರೂಪಾಯಿ ಕೊಟ್ವಿ? ಅಲ್ಲಿ 100 rupees ಎಕ್ಸ್ಟ್ರಾ ಕೊಟ್ವಿ. ಆ 100 rupees ಏನಾಗತ್ತೆ? ಬಡ್ಡಿ ಆಗತ್ತೆ, ಸರಳ ಬಡ್ಡಿ ಆಗತ್ತೆ. ಗೊತ್ತಾಯ್ತಾ ಎಲ್ರಿಗೂ? ಗೊತ್ತಾಯ್ತಾ? ಸಿಂಪಲ್ ಆಗಿ ಇದೇ ತರ ಮಾಡ್ಕೊಂತ ಹೋಗಿ. ನೀವು ಇಲ್ಲಿ ಎಕ್ಸ್ ಅಂತಂದ್ ಹಾಕೋಬಹುದು, ಇಲ್ಲ 100 ರೂಪಾಯಿ ಅಂತಂದ್ ಹಾಕೋಬಹುದು. ನಾನು ಎರಡು ತರ ಮಾಡ್ತೀನಿ ನೋಡಿ. ಈಗ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಾನು 100 ರೂಪಾಯಿ ತಗೊಂಡ್ ಬಂದಿಲ್ಲ, ಅದ್ 100 ರೂಪಾಯಿ ತಗೊಂಡ್ ಬಂದಾನ. ಸಮ್ ಆಫ್ ಮನಿ ವಿಲ್ ಬಿ ಡಬಲ್ ಇಟ್ ಸೆಲ್ಫ್ ಅಂತ ಹೇಳಿದಾನೆ. ನಾವು ರಿಟರ್ನ್ ಕೊಡುವಾಗ ಎಷ್ಟು ಕೊಡ್ಬೇಕು? ಅಮೌಂಟ್ ಎಷ್ಟಾಗತ್ತೆ? ನಾವು ರಿಟರ್ನ್ ಕೊಡುವಾಗ 200 ರೂಪಾಯಿ ಕೊಡ್ಬೇಕು. ಅಂದ್ರೆ ಸೊ ಇಲ್ಲಿ ಡಿಫ್ರೆನ್ಸ್ ಬರುತ್ತಲ್ಲ, ವ್ಯತ್ಯಾಸ ಬರುತ್ತಲ್ಲ, ಅದು ವ್ಯತ್ಯಾಸ ಏನಾಗುತ್ತೆ ಅಂದ್ರೆ ಸರಳ ಬಡ್ಡಿ ಆಗುತ್ತೆ. ಅದು 100 rupees ಆಗುತ್ತೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಎಸ್ ಐ ಈಕ್ವಲ್ ಟು ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100 ಅಂತ ಮಾಡ್ತೀನಿ. ಪಿ ಈಕ್ವಲ್ ಟು ಎಷ್ಟು? 100 rupees. ಅದಾದ ನಂತರ ಎಸ್ ಐ ಎಷ್ಟೈತಿ? 100 rupees. ಸೊ ಅದಾದ ನಂತರ ಆರ್ ಎಷ್ಟೈತಿ? ಕಂಡಿಡಿ ಅಂತಂದ ಹೇಳಿದಾನ. ಸೊ ಟಿ ಎಷ್ಟು? 7 ವರ್ಷ ಡಿವೈಡೆಡ್ ಬೈ 100. ಇದು ಈ ಕಡೆ ಹೋಗುತ್ತೆ. ಸೊ ಅದಾದ ನಂತರ ಉಳಿದಿಲ್ಲ ನಾವು ಕ್ಯಾನ್ಸಲ್ ಇಲ್ಲ ಅಂತ ಹೇಳಿದ್ರೆ ಈ 100 ಇಲ್ಲೇ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿದ್ದೆಷ್ಟು? 100 ಈಕ್ವಲ್ ಟು ಆರ್ ಇಂಟು 7. ಸೊ ಅದಾದ ನಂತರ 7 ಈ ಕಡೆ ಹೋದ್ರೆ ಮಲ್ಟಿಪ್ಲಿಕೇಶನ್ ಆಯ್ತಾ, ಲೆಫ್ಟ್ ಹ್ಯಾಂಡ್ ಸೈಡ್ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ. ಆರ್ ಈಕ್ವಲ್ ಟು ಏನಂತ ಬರ್ಕೊಂತೀವಿ? 100 divided by 7 ಅಂತ ಬರ್ಕೊಂತೀವಿ. ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. 100 divided by 7. ಸೊ ಎಷ್ಟಾಗತ್ತ? 7 ಒಂದ್ಲೆ 7. ಎಷ್ಟು ಉಳಿತು? 3 ಉಳಿತು. ಸೊ 7 4 28. ಸೊ ಎಷ್ಟು ಉಳಿತ? ಶೇಷ 2 ಉಳಿತು. ಇದನ್ನ ನಾವು ಈ ತರ ಬರ್ಕೊಂತೀವಿ. ಸೊ 14 into 2/7 years ಅಂತ ಬರ್ಕೊಂತೀವಿ. ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಎಸ್, ನಿಮ್ಗೆ ಇದು ಅರ್ಥ ಆಯ್ತು ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂತಂದ ಹೇಳಿದ್ರೆ ನಾನು ಇನ್ನೊಂದ್ಸರಿ ನಿಮ್ಗೆ ನಾನು ಹೇಳ್ತೀನಿ, ಟೆನ್ಷನ್ ತಗೋಬೇಡ್ರಿ. ಸೊ ಇವಾಗ ಏನಾಗತ್ತೆ ಅಂತಂದ ಹೇಳಿದ್ರೆ, ಸೊ ಅಟ್ ವಾಟ್ ಪರ್ಸೆಂಟೇಜ್ ಅಂತಂದ ಐತೆ. ಈಗ ನಾವು ಕ್ವಶನ್ ಅನ್ನ ನೋಡಿದಾಗ ನೋಡ್ರಿ, ಸಿಂಪಲ್ ಆಗಿ ಕ್ವಶನ್ ನೋಡ್ರಿ. ಸೊ ನಾನು ಕ್ಲೀನ್ ಮಾಡೋ ಕ್ವಶನ್ ನೋಡ್ರಿ. ಕ್ವಶನ್ ಏನಂತ ಕೊಟ್ಟಿದ್ದಾನ? ಅಟ್ ವಾಟ್ ಪರ್ಸೆಂಟೇಜ್ ಸಿಂಪಲ್ ಇಂಟ್ರೆಸ್ಟ್ ಸಮ್ ಆಫ್ ಮನಿ ವಿಲ್ ಬಿ ಡಬಲ್ ಇಟ್ ಸೆಲ್ಫ್ ಇನ್ 7 years ಅಂತಂದ ಐತೆ. ನೀವು ಇವಾಗ ಮೊದ್ಲು ಏನಂತಂದ ಹೇಳಿದ್ರೆ, ಈ ತರ ನಮ್ ಕ್ವಶನ್ಸ್ ಗಳು ಏನು ಸಿಗ್ಲಿಲ್ಲ ಅಂತಂದ ಹೇಳಿದ್ರೆ ನಾವು ಎಲ್ಲಾನು ಅದ್ರ ಸರೌಂಡಿಂಗ್ ಏನೇನ್ ಇದೆಯಲ್ಲ ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ, ನೀವು ಯುದ್ಧಕ್ಕೆ ಹೋಗಿರ್ತೀರಿ, ಯುದ್ಧಕ್ಕೆ ಹೋದಾಗ ನಿಮ್ ಹತ್ರ ಮ್ಯಾಗಝಿನ್ಸ್ ಎಲ್ಲ ಮುಗ್ದೋಗಿರ್ತಾವ. ನೀವು ಹೇಳ್ತೀರನ್ನ ಅಪೋಸಿಟ್ ಇದ್ದವ್ ಶತ್ರು ಹೇಳ್ತಾ, ನನ್ನ ಹತ್ರ ಮ್ಯಾಗಝಿನ್ ಆಗ್ಯಾವ ಸುಮ್ಮಿರ್ಲಿಪ್ಪ, ಗುಂಡು ಹೊಡಿಬೇಡ ಹೇಳ್ತಾರನೆ? ಹೇಳಂಗಿಲ್ಲ. ಸೈಡ್ ಏನಿರ್ತಾವಲ್ಲ ಅದನ್ನೆಲ್ಲ ಯೂಸ್ ಮಾಡ್ಕೊಂತಿರಲ್ಲ. ಕಲ್ಲಿದ್ರೆ ಕಲ್ಲು, ಕಟ್ಟಿಗಿದ್ರೆ ಕಟ್ಟಿಗಿ, ಸೊ ಅವುಗಳನ್ನ ವೆಪನ್ ಮಾಡ್ಕೊಂತಿರಲ್ಲ. ಸೇಮ್ ಅದೇ ತರ ನಮ್ಗೆ ಆಪ್ಷನ್ಸ್ ಗಳನ್ನ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂದ್ರೆ ಆಪ್ಷನ್ ನೋಡ್ಬಿಟ್ಟು ಏನ್ ಕೇಳಿದಾನ ಅಂತಂದ ಹೇಳಿ ಸರೌಂಡಿಂಗ್ ಎಲ್ಲ ನೋಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಅಟ್ ವಾಟ್ ಪರ್ಸೆಂಟೇಜ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಸಮ್ ಆಫ್ ಮನಿ ವಿಲ್ ಬಿ ಡಬಲ್ ಇಟ್ ಸೆಲ್ಫ್ ಇನ್ 7 years ಅಂತ ಕೇಳಿದಾನ. ನಮ್ಗೆ ಏನೂ ಅರ್ಥ ಆಗಿಲ್ಲ. ಏನ್ ಕೊಟ್ಟಿದಾನ ಅಂತ ಹೇಳಿದ್ರೆ 7 years ಅಂತ ಐತೆ. ಇದು ಟೈಮಿಂಗ್ ಅಂತ ಗೊತ್ತಾಯ್ತು, 7 years. ಅದಾದ ನಂತರ ಇಲ್ಲಿ ಆನ್ಸರ್ ದಾಗ ಏನ್ ಕೊಟ್ಟಿದಾನ? ಎಲ್ಲ ಪರ್ಸೆಂಟೇಜ್ ದಾಗ ಕೊಟ್ಟಿದಾನ ಅಂತಂದ ಹೇಳಿದ್ರೆ ಆರ್ ಕಂಡಿಡಿ ಅಂತಂದ ಹೇಳಿದಾನ. ಎಸ್, ಆರ್ ಕಂಡಿಡಿ ಅಂತಂದ ಹೇಳಿದಾನ. ಸೊ ಸಮ್ ಆಫ್ ಮನಿ ವಿಲ್ ಬಿ ಡಬಲ್ ಇಟ್ ಸೆಲ್ಫ್. ಒಂದು ಮನಿ ಐತೆ, ಇದು ಮನಿ ಐತೆ.
ಸೊ ಇದೇನೈತೆ ಅಂತ ಹೇಳಿದ್ರೆ ಸೊ ಎಕ್ಸ್ ರುಪೀಸ್ ಏನೈತೆ ಅಂತ ಹೇಳಿದ್ರೆ ಮನಿ ಐತೆ. ಸೊ ಈ ಮನಿ ಏನಂತಂದ್ ಹೇಳಿದ್ರೆ 7 ವರ್ಷದಲ್ಲಿ ಡಬಲ್ ಆಗ್ಬೇಕು ಅಂತಂದ್ ಹೇಳ್ದಾನೆ. ಸಮ್ ಆಫ್ ಮನಿ ವಿಲ್ ಬಿ ಡಬಲ್ ಆಗ್ಬೇಕು ಅಂತ ಹೇಳ್ದ. ಅಂದ್ರೆ ಇದೇನಾಗ್ಬೇಕು 2x ಆಗ್ಬೇಕು. ಅಂದ್ರೆ ಎಕ್ಸ್ ಇದ್ದದ ಏನಾಗ್ಬೇಕಂದ್ರೆ ಡಬಲ್ ಆಗ್ಬೇಕು ಅಂತಂದ್ ಹೇಳಿದಾನೆ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ ಅಂತಂದು ಹೇಳ್ಕೊಳ್ದೆ ಏನ್ ಮಾಡ್ತೀನಿ ಅಂದ್ರೆ 100 ರೂಪಾಯಿ ಅಂತಂದ್ ಬರ್ಕೊಂತೀನಿ. ನನ್ ಪ್ರಕಾರ ನನ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಏನು ಕೊಟ್ಟಿಲ್ಲ, ನಾನು 100 ರೂಪಾಯಿ ಅಂತ ಬರ್ಕೊಂಡೆ. ಇಲ್ಲ ಎಕ್ಸ್ ಅಂತಾನೆ ಬರ್ಕೊಡ್ರಿ. ಎಕ್ಸ್ ಎಕ್ಸ್ ಇದ್ದಿದ್ದು ಏನಾಗತ್ತೆ ಅಂದ್ರೆ ಡಬಲ್ ಆಗ್ಬೇಕು. ಡಬಲ್ ಆಗ್ಬೇಕಂದ್ರೆ ಅದು 2x, ಎಕ್ಸ್ ಸ್ಕ್ವೇರ್ ಅಲ್ಲ, ಡಬಲ್ ಆಗ್ಬೇಕಂತ ಹೇಳಿದ್ರೆ 2x ಆಗ್ಬೇಕು. ಯಾವಾಗ 7 ವರ್ಷದೊಳಗಡೆ. ಇಲ್ಲಿ ನೋಡ್ರಿ, ನಾನು ತಗೊಂಡ್ ಬಂದಿದ್ದೆಷ್ಟು ಎಕ್ಸ್ ತಗೊಂಡ್ ಬಂದೇನೆ ಅಂದ್ರೆ ಇದು ಅಸಲಾಗತ್ತೆ. ಪಿ ಈಕ್ವಲ್ ಟು ಅಸಲ್ ಆಯ್ತು. ಅದು ಟೋಟಲ್ ಅಮೌಂಟ್ ಏನಾಗತ್ತೆ ಅಂದ್ರೆ 2x ಆಗ್ಬೇಕಂತ ಹೇಳಿದ್ರೆ ಟೋಟಲ್ ಏನಾಗತ್ತ ಮೊತ್ತ ಅದು 2x ಆಗತ್ತೆ. ಸೊ ಇದ್ರ ಡಿಫ್ರೆನ್ಸ್ ಏನು, ಅಮೌಂಟ್ ಈಕ್ವಲ್ ಟು ಏನಂತ ಬರ್ಕೊಂತೀವಿ, ಅಸಲು ಪ್ಲಸ್ ಬಡ್ಡಿ ಅಂತ ಬರ್ಕೊಂತೀವಿ. ನಮ್ಗೆ ಅಮೌಂಟ್ ಕೊಟ್ಟಿದ್ದಾನೆ 2x ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ಅಸಲು ಎಷ್ಟೈತೆ ಎಕ್ಸ್ ಐತೆ, ನಾವು ಬಡ್ಡಿ ಕಂಡಿಡ್ಬೇಕು. ಬಡ್ಡಿ ಕಂಡಿಡಿದಾಗ ನಮ್ಗೆ ಏನಾಗತ್ತ ಬಡ್ಡಿ ಎಕ್ಸ್ ಆಗತ್ತ. ಸೊ ಇವಾಗ ಏನಂತಂದ್ರೆ ಎಲ್ಲ ಬಂತಿಲ್ಲ, ಎಸ್ ಐ ಐತಿ, ಪಿನೂ ಐತೆ, ಆಮೇಲೆ ಎಲ್ಲ ಐತೆ. ಎಸ್ ಐ ಈಕ್ವಲ್ ಟು ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100 ಅಂತಂದ್ ಐತೆ. ಪಿ ವ್ಯಾಲ್ಯೂ ಎಷ್ಟೈತಿ ಎಕ್ಸ್ ಐತಿ, ಎಸ್ ಐ ಎಷ್ಟೈತಿ ಎಕ್ಸ್ ಐತಿ. ಸೊ ಅದಾದ ನಂತರ ಆರ್ ಇಂಟು ಟಿ ಡಿವೈಡೆಡ್ ಬೈ ಟಿ ಎಷ್ಟು ಕೊಟ್ಟಿದಾನ 7 ವರ್ಷ ಕೊಟ್ಟಿದಾನ. ಸೊ ಡಿವೈಡೆಡ್ ಬೈ 100. ಇಲ್ಲಿ ನೋಡ್ರಿ ಎಕ್ಸ್ ಆ ಕಡೆ ಹೋಗುತ್ತೆ ಅಂದ್ರೆ ಡಿವೈಡೆಡ್ ಬೈ ಆಗುತ್ತೆ ಇದು. ಸೊ ಈ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ, ಇವೆರಡು ಕ್ಯಾನ್ಸಲ್ ಆಗ್ತಾವ. ಎಸ್, ಸೊ ಅದನ್ನ ನಾವ್ ಏನ್ ಬರ್ಕೊಂತೀವಿ ಅಂತ ಹೇಳಿದ್ರೆ 100 ಹೋದ್ರೆ ಮೇಲ್ಗಡೆ ಹೋಗುತ್ತೆ. ಆರ್ ಈಕ್ವಲ್ ಟು ಏನಂತ ಬರ್ಕೊಂತೀವಿ ಅಂದ್ರೆ ಎಕ್ಸ್ ಇಂಟು 100 ಡಿವೈಡೆಡ್ ಬೈ 7 ಇಂಟು ಎಕ್ಸ್ ಅಂತ ಬರ್ಕೊಂತೀವಿ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಆರ್ ಏನ್ ಉಳಿಯುತ್ತಾ 100 ಬೈ 7 ಉಳಿಯುತ್ತೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟಾಗತ್ತೆ ಅಂದ್ರೆ 14 ಇಂಟು 2/7 ಇಯರ್ಸ್ ಅಂತಂದಾಗತ್ತೆ. ಸೊ ಈ ತರ ಏನಂತಂದ್ ಹೇಳಿದ್ರೆ ಇದು ಸ್ವಲ್ಪ ಟಫೆಸ್ಟ್ ಆಗಿರೋ ಪ್ರಾಬ್ಲಮ್. ಇಂಥವ್ ಬಿಟ್ರೆ ಯಾವ್ದು ಕ್ವಶನ್ಸ್ ಗಳನ್ನ ಕೇಳಿಲ್ಲ. ಸೊ ಇದೆಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಸೇಮ್ ಇದೇ ತರ ನಿಮ್ ಕಾನ್ಸೆಪ್ಟ್ಸ್ ಗಳನ್ನ ನಾನು ಮಾಡ್ಬೇಕಂದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಸರ್ ಇದೇ ತರ ಕಂಟಿನ್ಯೂ ಮಾಡಿ ಸರ್, ನಮ್ಗೆ ಅರ್ಥ ಆಗ್ತಿದೆ ಎಲ್ಲಾನು ಸರ್, ಇಲ್ಲ ಸ್ಲೋ ಆಗಿ ಹೇಳಿ ಇನ್ನೊಂದ್ ಸ್ವಲ್ಪ ಸರ್, ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ. ಸೊ ನೀವು ಯಾವ ತರ ಆದ್ರೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ನೀವು ಯಾವ ಕಮೆಂಟ್ ಹಾಕಿದ್ರೆ ಮಾತ್ರ ನಾನು ಕ್ಲಾಸಸ್ ಗಳನ್ನ ಮಾಡ್ತೀನಿ. ಸೊ ಇಲ್ಲ ಅಂತಂದ್ರೆ ನಾನು ಕ್ಲಾಸಸ್ ಗಳನ್ನ ಮಾಡಲ್ಲ. ಯಾಕಂದ್ರೆ ನಿಮ್ಗೆ ನೀಡ್ ಇದ್ರೆ ಮಾತ್ರ ನಾನು ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ನನ್ನ ಟೈಮ್ ವೇಸ್ಟ್ ಆಗತ್ತಲ್ಲ. ಸೊ ನಿಮ್ಗೆ ಬೇಕು ಅಂತಂದ್ ಹೇಳಿದ್ರೆ ಕ್ಲಾಸಸ್ ಗಳನ್ನ ಸೊ ಕೊನೆಗೆ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇದೇ ತರ ಕಂಟಿನ್ಯೂ ಮಾಡಂದ್ರೆ ಎಲ್ಲಾ ಕಂಪ್ಲೀಟ್ ಮಾಡೋಣ. ಇನ್ನೂ 1 ತಿಂಗಳಿದೆ. ಸೊ ಇವನ್ ಸೈನ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.